ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಆಪ್ಕಿ ಅದಾಲತ್ಗೆ ನಿಮಗೆಲ್ಲ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಬಂದಿರುವಂತಹ ಅತಿಥಿ ಒಬ್ರು ಕಲಾವಿದರು, ಒಬ್ಬ ನಾಯಕರು, ಒಬ್ಬ ಎಂಥ ಫಿಲ್ಮ್ ಸ್ಟಾರ್ ಅಂತಂದ್ರೆ ಅವರು ಮಾಡಿರುವಂತ ಎಲ್ಲ ಪಾತ್ರಗಳಿಗೆ ನೀವು ಪ್ರೀತಿ ಕೊಟ್ಟಿದ್ದೀರಾ, ಅವರನ್ನ ಮೆಚ್ಕೊಂಡಿದ್ದೀರಾ. ಅವರು ರಾಜಕೀಯಕ್ಕೆ ಬಂದಾಗ ಜನರು ಅವರಿಗೆ ಗೌರವ ಕೊಟ್ಟಿದ್ದಾರೆ. ಇತ್ತೀಚೆಗೆ ಅವರು ಉತ್ತರ ಪ್ರದೇಶದಲ್ಲಿ ರಾಜಕೀಯದ ಮೈದಾನದಲ್ಲಿದ್ದಾರೆ. ಪ್ಲೀಸ್ ವೆಲ್ಕಮ್ ಉತ್ತರ ಪ್ರದೇಶದ ಕಾಂಗ್ರೆಸ್ನ ಅಧ್ಯಕ್ಷರಾದ ರಾಜ್ ಬಬ್ಬರ್. ಮತ್ತೆ ಇವತ್ತಿನ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆಗಾಗಿ ಬಂದಿರುವಂತ ನಮ್ಮ ಜಡ್ಜ್ ಸುಪ್ರಸಿದ್ಧ ಪತ್ರಕರ್ತೆ ಸ್ಮಿತಾ ಗುಪ್ತಾ. ನಾವು ಪಾಲಿಸಿಕೊಂಡು ಬಂದಿರುವಂತಹ ಪದ್ಧತಿಯ ಪ್ರಕಾರ ನಾವು ಕಾರ್ಯಕ್ರಮವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಜಡ್ಜ್ ಅನುಮತಿಯನ್ನ ಕೋರ್ತಾ ಇದ್ದೇವೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋದಕ್ಕೆ. ಅಪ್ಪಣೆ ಇದೆ ಇವತ್ತಿನ ಕಾರ್ವಾಯಿನ ಶುರು ಮಾಡೋದಕ್ಕೆ. ಈಗ ಮೊಕದ್ದಮೆ ಶುರುವಾಗ್ತಿದೆ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ರಾಜ್ ಬಬ್ಬರ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ರಾಜಕಾರಣಿ ಹಾಗೂ ಫಿಲ್ಮ್ ಸ್ಟಾರ್ ರಾಜ್ ಬಬ್ಬರ್ ಮೇಲಿರುವ ಆರೋಪವೆಂದರೆ ಇವರು ಫಿಲ್ಮ್ ಇಂಡಸ್ಟ್ರಿ ಅವರ ಜೊತೆಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಎಂಬುದು. ಫಿಲ್ಮ್ ಇಂಡಸ್ಟ್ರಿನಲ್ಲಿ ನೀವು ಎಂಥ ಅದ್ಭುತ ಕೆಲಸಗಳನ್ನ ಮಾಡಿದ್ದೀರಾ ಅಂತ ನಾವು ನೋಡಿದ್ದೇವೆ. ಸಿನಿಮಾ ನಿಮಗೆ ಪ್ರೀತಿ ಕೊಟ್ಟಿದೆ, ಗೌರವ ಕೊಟ್ಟಿದೆ, ಮತ್ತೆ ಸ್ಟಾರ್ ಮಾಡಿದೆ. ಆದ್ರೆ ನೀವು ಪೀಕಲ್ಲಿದ್ದಾಗ ಜನ ಪ್ರೀತಿ ಕೊಡ್ತಾ ಇದ್ರು, ಫಿಲ್ಮ್ ಇಂಡಸ್ಟ್ರಿಗೆ ನಿಮ್ಮ ಅಗತ್ಯ ಇತ್ತು, ಆಗ ನೀವು ಬಿಟ್ಟು ರಾಜ್ಯಸಭೆಗೆ ಹೋಗ್ಬಿಟ್ರಿ. ನಾನು ಫಿಲ್ಮ್ ಇಂಡಸ್ಟ್ರಿಗೆ ವಿಶ್ವಾಸದ್ರೋಹ ಎಲ್ಲ ಮಾಡಲಿಲ್ಲ. ಎಲ್ಲೋ ಉತ್ಸಾಹದಲ್ಲಿ ನನಗ್ ನಾನೇ ಮೋಸ ಮಾಡ್ಕೊಂಡೆ ಅಂತ ಹೇಳ್ಬೋದು. ನನಗನ್ನಿಸ್ತು ನನ್ನ ಮೇಲೆ ಒಂದಷ್ಟು ಜವಾಬ್ದಾರಿಗಳನ್ನು ಹೊರಿಸ್ತಿದ್ದಾರೆ ಮತ್ತೆ ನನ್ನಿಂದ ಏನೋ ಬಯಸ್ತಾ ಇದ್ದಾರೆ ಅಂತ. ಸೊ ಒಂದೊಂದ್ಸಲ ಆಗುತ್ತಲ್ಲ, ನನ್ನೊಳಗೂ ಸ್ವಲ್ಪ ಹೀರೋಯಿಸಮ್ ಇತ್ತು. ಫಿಲಿಂ ಮಾಡಿ ಮಾಡಿ ಬಂದ್ಬಿಟ್ಟಿತ್ತು, ಜೊತೆಗೆ ನಮ್ಮ ಓದಿಂದನು. ಸೊ ನಾವೇ ಹೀರೋ ಆಗ್ಬಿಟ್ವಿ, ಮತ್ತೆ ನಮ್ಮ ಬೆಂಬಲ ಕೇಳ್ತಿದ್ದಾರೆ ಅಂದ್ರೆ ನಾವು ಬೆಂಬಲ ಕೊಟ್ಟೇ ಕೊಡ್ತೀವಿ ಅಂತ. ಸೊ ಅಷ್ಟೇ, ನಾನು ಜೊತೆಗೆ ನಿಂತೆ. ಮತ್ತೆ ಒಂದು ವ್ಯತ್ಯಾಸ ಏನು ಅಂತಂದ್ರೆ, ನಾನು ಯಾವತ್ತೂ ಯಾವುದೇ ಕೆಟ್ಟ ಉದ್ದೇಶಗಳ ಜೊತೆ ನಿಲ್ಲಿಲ್ಲ. ಬದಲಾಗಿ ಯಾವುದು ಸರಿ ಅನ್ನಿಸ್ತೋ, ಸರಿ ಅಂತ ತಿಳ್ಕೊಂಡಿದ್ನೋ, ಯಾವುದು ಸರಿ ಇತ್ತೋ ಅದಕ್ಕೆ ನಾನು ಜೊತೆಯಾಗಿ ನಿಂತೆ. ಮತ್ತೆ ಖಂಡಿತ ಅದರಿಂದ ನನಗೆ ಸ್ವಲ್ಪ ನಷ್ಟನೂ ಆಯ್ತು. ನನಗೆ ಫೈನಾನ್ಷಿಯಲ್ ಲಾಸಸ್ ಆಯ್ತು. ಫಿಲ್ಮ್ ನೋಡಿ, ಇಂಡಸ್ಟ್ರಿ ನಿಮ್ಗೆ ಆರ್ಥಿಕವಾಗಿ ನಷ್ಟ ಆಯ್ತು, ಫಿನಾನ್ಷಿಯಲ್ ನಷ್ಟ ಆಯ್ತು, ಆದ್ರೆ ಫಿಲ್ಮ್ ಇಂಡಸ್ಟ್ರಿಗೂ ನಷ್ಟ ಆಯ್ತಲ್ಲ. ಇಲ್ಲ. ನೋಡಿ, ನನಗೆ ನೆನಪಿದೆ, ಆ ಸಮಯದಲ್ಲಿ ನಿಮ್ಮ ದಲಾಲ್ ಸಿನಿಮಾ ಬಿಡುಗಡೆಯಾಗಿತ್ತು, ಸಾಕಷ್ಟು ದೊಡ್ಡ ಹಿಟ್ ಆಗಿತ್ತು. ಆ ಸಮಯದಲ್ಲಿ ಸಾಕಷ್ಟು ಸಿನಿಮಾಗಳು ನಿಮ್ಮನ್ನ ಹುಡ್ಕೊಂಡು ಬಂದಿತ್ತು. ಅದು ಹೌದು. ಆಗ ಮೊದಲನೇ ಸಲ ನನ್ನನ್ನು ಸಂಸದ ಮಾಡಿದಾಗ ರಾಜ್ಯಸಭೆಗೆ, ಆಗ ನನ್ನ ಹತ್ರ 63 ಸಿನಿಮಾಗಳಾಗಿತ್ತು. ಸೊ ಆ ಸನ್ನಿವೇಶದಲ್ಲಿ ನಾನು ರಾಜ್ಯಸಭೆ ಸದಸ್ಯ ಆದಮೇಲೆ ನಾನು ರಾಜ್ಯಸಭೆ ಒಳಗಡೆ ಕಾಲಿಟ್ಟಾಗ ಆಗ ನನ್ಗನ್ನಿಸ್ತು ಇದು ತುಂಬಾ ದೊಡ್ಡ ಜವಾಬ್ದಾರಿ ಅಂತ. ಇಲ್ಲಿ ಸುಮ್ಮನೆ ಹೋಗಿ ಬಂದು ಮಾಡಿದ್ರೆ ಆಗೋದಿಲ್ಲ. ಸೊ ನಾನು ಸ್ವಲ್ಪ ನನ್ನನ್ನು ನಾನು ಸಕ್ರಿಯವಾಗಿಟ್ಕೊಂಡೆ. ಸೊ ಸಕ್ರಿಯ ಆಗ್ತಾ ಆಗ್ತಾ ಎಷ್ಟು ಸಕ್ರಿಯ ಆಗ್ಬಿಟ್ಟೆ ಅಂದ್ರೆ, ಆ 63 ಸಿನಿಮಾ ಆದ್ಮೇಲೆ ನನ್ನ ಸಿನಿಮಾಗಳನ್ನ ಸೈನ್ ಮಾಡೋದನ್ನ ನಿಲ್ಲಿಸ್ಬಿಟ್ಟೆ. ಮತ್ತೆ ನಾನು ಇದರಲ್ಲಿ ಹೆಚ್ಚೆಚ್ಚು ತೊಡಗಿಸ್ಕೊಳ್ಳೋದು. ನೋಡಿ, ನಿಮ್ಮ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಯಾತಕ್ಕೆ ಕೇಳುತ್ತೆ ಅಂತಂದ್ರೆ, ನೀವು ಫಿಲ್ಮ್ ಫ್ಯಾಮಿಲಿಯಿಂದ ಬಂದವರಲ್ಲ, ಆನುವಂಶಿಕವಾಗಿ ಬಂದದ್ದಲ್ಲ, ನಿಮ್ಮ ಸ್ವಂತ ಶಕ್ತಿಯಿಂದ ಸ್ಥಾನ ಗಟ್ಟಿ ಮಾಡ್ಕೊಂಡಿದ್ದು. ಮತ್ತೆ ನಾನ್ ಕೇಳ್ಪಟ್ಟೆ, ನೀವು ದಾರಾ ಸಿಂಗ್ ಅವರ ಸಿನಿಮಾಗಳನ್ನ ನೋಡಿ ನೋಡಿ ಪ್ರೇರಣೆ ಪಡ್ಕೊಂಡಿದ್ರಂತೆ. ನೋಡಿ, ನಿಮ್ ರಿಸರ್ಚ್ ತುಂಬಾ ಚೆನ್ನಾಗಿದೆ ಮತ್ತೆ ತುಂಬಾ ಸರಿನೂ ಇದೆ. ಅಂದ್ರೆ ನಿಜವಾಗ್ಲೂ ನನ್ನ ಮುಂಚಿನ ದಿನಗಳಲ್ಲಿ ಪ್ರಭಾವ ಆಗಿದ್ದು ಅಂದ್ರೆ ಅದು ದಾರಾ ಸಿಂಗ್ ಅವ್ರ ಸಿನಿಮಾಗಳಿಂದ. ಮತ್ತೆ ನನಗೆ ತುಂಬಾ ಮಜಾ ಬರ್ತಿತ್ತು. ಆದ್ರೆ ಜಂಪ್ ಅಂದ್ರೆ, ದಾರಾ ಸಿಂಗ್ ಜಿ ಆದ್ಮೇಲೆ ನಾನು ಮುಂದಕ್ಕೆ ಜಂಪ್ ಮಾಡಿದ್ನಲ್ಲ, ಅದು ದಿಲೀಪ್ ಕುಮಾರ್ ಸಾಬ್ ಅವರದ್ದು. ದಾರಾ ಸಿಂಗ್ ಇಂದ ದಿಲೀಪ್ ಕುಮಾರ್ ಇವರು ನನ್ನ ಜೀವನದಲ್ಲಿ 2 ಫಿಲ್ಮಿ ಏನಂತಾರೆ ಇನ್ಸ್ಪಿರೇಷನ್ ಆಗಿತ್ತು. ಇವರಿಂದಲೇ ನಾನು ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ದು. ಈ ಮಾತು ನಿಜನಾ? ನೀವು ಮೊದಲನೇ ಸಲ ಸಿನಿಮಾಗೆ ಬಂದಿದ್ದಾಗ ನೀವು ಮಾಡಿದಂತ ಪಾತ್ರ ಕೇವಲ ಅರ್ಧ ಸೆಂಟೆನ್ಸ್ ಇಂದಿತ್ತಂತೆ. ಅದ್ ಸರಿ. ನಾನು ಆ ಫಿಲಿಂನ 500 ರೂಪಾಯಲ್ಲಿ ಮಾಡಿದ್ದೆ. ಆ ಫಿಲ್ಮ್ ಹೆಸರು ಶಾರದಾ. ಮತ್ತೆ ಹೇಳ್ಕೊಳ್ಳೋದಿಕ್ಕೆ ನಾನು ಆ ಫಿಲ್ಮಲ್ಲಿ ಸೆಕೆಂಡ್ ಹೀರೋ, ಸಾರಿಕಾ ಅವ್ರ ಎದುರಿಗೆ. ಆದ್ರೆ ನನ್ನ ಮುಖ ಕೊನೆಯಲ್ಲಿ ತೋರಿಸ್ತಾರೆ. ಮತ್ತೆ ಯಾವಾಗ ಜಿತೇಂದರ್ ಸಾಬ್ ನನ್ನನ್ನು ಹಿಡಿತಾರೆ ಆಗ ನಾನು ಅವ್ರಿಗೆ ಹೇಳ್ತೀನಿ, ನನ್ ಗುರ್ಸಿಗ್ಲಿಲ್ವಾ ನಿಮ್ಗೆ? ಅದು ಸಾರಿಕಾ ಹೇಳ್ತಾರೆ, ಅವನೇ ಇವನು. ಇಷ್ಟೇ ಮಾತಿದ್ದದ್ದು. ಆದ್ರೆ ಸಿನಿಮಾ ಇಂಡಸ್ಟ್ರಿ ನಿಮ್ಮ ಸಾಮರ್ಥ್ಯವನ್ನ ಗುರುತಿಸೋದ್ರಲ್ಲಿ ಬಹಳ ಸಮಯ ತಗೊಳ್ತು. ಮೊದಲನೇ ರೋಲ್ ಸಿಕ್ಕಿದ್ ನಿಮ್ಗೆ ಶಕ್ತಿ ರೋಲ್, ಆಮೇಲೆ ಅದು ಅಮಿತಾಬ್ ಬಚ್ಚನ್ ಅವ್ರ ಪಾಲಾಯ್ತು.
ಅದು ಸರಿನೇ. ಇದು ಇದು ನಿಜಾನೇ. ನನಗೆ ಸಲೀಂ ಜಾವೇದ್ ಸಾಹೇಬ್ರು ಇಲ್ಲಿ ಡೆಲ್ಲಿಲಿ ನಾನು ಪ್ಲೇ ಮಾಡ್ತಿದ್ದೆ, ನಾಟಕ ಮಾಡ್ತಿದ್ದೆ, ಮತ್ತೆ ಇಲ್ಲಿಂದ ನನ್ನನ್ನು ಪಿಕಪ್ ಮಾಡ್ತಿದ್ರು. ಮತ್ತೆ ಅವರು ನನ್ನ ಪ್ಲೇ ನೋಡಿದ್ರು ಕೂಡ. ಮತ್ತೆ ಆಮೇಲೆ ನನ್ನನ್ನು ಸ್ಕ್ರೀನ್ ಟೆಸ್ಟಿಗೂ ಕರೆದ್ರು. ನನ್ನ ಸ್ಕ್ರೀನ್ ಟೆಸ್ಟ್ ಏನಿದೆ ದಿಲೀಪ್ ಕುಮಾರ್ ಸಾಹೇಬ್ರಿಗೆ ತೋರಿಸಿದ್ರು ಕೂಡ. ಪ್ರೊಡ್ಯೂಸರ್ ಮುಜೀರ್ ರಿಯಾಜ್ ಸಾಹೇಬ್ರು, ಡೈರೆಕ್ಟರ್ ರಮೇಶ್ ಸಿಪ್ಪಿ ಆಗಿದ್ರು. ನಾನು ಸೆಲೆಕ್ಟ್ ಆಗ್ಬಿಟ್ಟೆ. ಆಮೇಲೇನೋ ಕಮರ್ಷಿಯಲ್ ಕಾರಣಗಳಿಗೆ ಆಮೇಲೆ ನನ್ನನ್ನು ಆ ಸಿನಿಮಾದಿಂದ ತೆಗೆದು ಹಾಕ್ಬಿಟ್ರು. ಆದರೆ ಅದಕ್ಕೂ ಮೊದಲು ನನ್ನಿಂದ ಸೈನ್ ಆಗಿತ್ತು ಅದಕ್ಕೆ. ಮತ್ತೆ ಅಮಿತಾಬ್ ಬಚ್ಚನ್ ಸಾಕಷ್ಟು ಹಣ ಗಳಿಸ್ಕೊಡ್ಬೋದು ಅಂತ ಅವ್ರಿಗೆ ಅನ್ಸಿರ್ಬೋದು. ಅದು ಸರಿನೇ ಅಲ್ವಾ? ಯಾಕೆಂದ್ರೆ ಆ ಸಮಯದಲ್ಲಿ ಅವರು ಸ್ಟಾರ್ ಆಗಿದ್ರು, ನಾನಿನ್ನು ಹೊಸ ಹುಡುಗ ಆಗಿದ್ದೆ. ನಾನು ಈ ವಿಷಯನ ಯಾವತ್ತೂ ಎಲ್ಲೂ ನನ್ನ ಬಾಯಿಂದ ಹೇಳಿದ್ದೇ ಇಲ್ಲ. ಆದರೆ ಈ ವಿಷಯನ ಜಾವೇದ್ ಸಾಹೇಬರು ಈಗ ರೀಸೆಂಟಾಗಿ ಅವರೊಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು. ಶಕ್ತಿದು ಒರಿಜಿನಲ್ ಏನಿತ್ತು, ಆ ಮೇನ್ ಕ್ಯಾರೆಕ್ಟರ್ ಮಾಡಬೇಕಾಗಿದ್ದ ಹುಡುಗ ಏನಿದ್ದ ಅದು ರಾಜ ಬಬ್ಬರ್ ಅಂತ. ಸೊ ನಾನಿವತ್ತು ಈ ವಿಷಯದಲ್ಲಿ ಖುಲಾಸೆ ಮಾಡ್ತಿದ್ದೀನಿ. ಇದಕ್ಕೆ ಮೊದಲು ನಾನು ಇದ್ರ ಬಗ್ಗೆ ಎಲ್ಲೂ ಮಾತಾಡಿರ್ಲಿಲ್ಲ. ನಾನು ಇನ್ನೊಂದು ವಿಷಯ ಬಹಿರಂಗಪಡಿಸ್ತೇನೆ. ನೋಡಿ, ನಮಕ್ ಹಲಾಲ್ ಸಿನಿಮಾ ಆಗ್ಬೇಕಾದ್ರೆ ಅದರಲ್ಲಿ ನಿಮಗೆ ಒಂದು ಪಾತ್ರನ ಆಫರ್ ಮಾಡಿದ್ರು. ಆಮೇಲೆ ಅದನ್ನ ನಿಮ್ಮಿಂದ ಕಿತ್ಕೊಂಡು ಶಶಿ ಕಪೂರ್ ಅವ್ರಿಗೆ ಕೊಟ್ಬಿಟ್ರು. ಸರ್, ನನ್ನ ಜೊತೆ ಇಂಥ ಘಟನೆಗಳು ನಡೀತಾನೆ ಇತ್ತು. ನನಗೆ ಸಿಗ್ಬೇಕಾಗಿದ್ದನ್ನ ಇನ್ಯಾರೋ ಕಿತ್ಕೊಂಡು ಹೊರಟೋಗ್ತಿದ್ರು. ಇಲ್ಲ, ಕಿತ್ಕೊಂಡು ಅಂತ ಹೇಳಬಾರ್ದು. ನನ್ನ ಪ್ರಕಾಶ್ ಮೆಹ್ತಾ ಸಾಹೇಬರು 2 ಸಿನಿಮಾಗಳಿಗೆ ಸೈನ್ ಮಾಡಿದ್ರು. ಒಂದು ನಮಕ್ ಹರಾಮ್ ಮತ್ತೆ ಇನ್ನೊಂದು ಫಿಲ್ಮ್ ಇತ್ತು, ನಮಕ್ ಹಲಾಲ್. ಸಾರಿ, ಈಗಂತೂ ಅದ್ರ ಹೆಸರು ನನಗೆ ನೆನಪಿಲ್ಲ. ನಮಕ್ ಹಲಾಲ ಇಲ್ಲ ನಮಕ್ ಹರಾಮ ಅಂತ. ಸೈನ್ ಮಾಡಿದ್ರು, ಇಲ್ಲಿಂದ ಕರ್ಕೊಂಡು ಹೋಗಿದ್ರು. ನಾನು ಅವ್ರಿಗೆ ಹೇಳಿದ್ದೆ, ನೋಡಿ ಅಲ್ಲಿರೋದಕ್ಕೆ ನನ್ನ ಹತ್ರ ಯಾವುದೇ ಜಾಗ ಇಲ್ಲ, ಮೊದಲು ನೀವು ನನಗೆ ಒಂದು ಮನೆ ಕೊಡಿಸಿ ಅಂತ ಹೇಳಿದ್ದೆ ಅವ್ರಿಗೆ. ಅವರು ನಾನು ಉಳ್ಕೊಳ್ಳೋದಕ್ಕೆ 1 ವರ್ಷದ ಕಾಲ ಒಂದು ಮನೆ ಕೂಡ ಕೊಟ್ಟರು. ನಾನು ಹೇಳಿದೆ, ನಾನಿದನ್ನ ಅಂದರೆ ಅವರು ನನಗೆ ನೋಡಪ್ಪ ಸ್ವಲ್ಪ ಸಮಸ್ಯೆ ಇದೆ, ನಾವು ನಿನಗೆ ಇದರಲ್ಲಿ ರೋಲ್ ಕೊಡೋಕ್ಕಾಗಲ್ಲ ಅಂದರು. ನಾನಂದೆ, ನೋಡಿ 1 ವರ್ಷ ಜಾಗನ ನಾನು ಬಿಟ್ಕೊಡೋಕ್ಕಾಗಲ್ಲ ಅಂತ. 31 ಡಿಸೆಂಬರ್ 79ಗೆ ಖಾಲಿ ಮಾಡ್ತೀನಿ ಅಂತ ಹೇಳಿದೆ. ಯಾಕೆ ಅಂದರೆ ನಾನು 1ನೇ ತಾರೀಕು ಅಲ್ಲಿಗೆ ಹೋಗಿದ್ದು ಡಿಸೆಂಬರ್ 1ಕ್ಕೆ. ಸೊ ಅವರು ನನಗೆ ಹಿಂಗೆ ನೋಡೋದಿಕ್ಕೆ ಶುರು ಮಾಡಿದ್ರು. ರೋಲ್ ಕೊಡಲಿಲ್ಲ, ಆದರೆ 1 ವರ್ಷ ಕಾಲ ಅವರು ನನಗೆ ಮನೇಲಿರೋದಿಕ್ಕೆ ಬಿಟ್ರು. ಮತ್ತೆ ಅದೇ ಆ ಕೋಣೆ ಮತ್ತೆ ಆ ಮನೆಯಿಂದನೇ ನಾನಿವತ್ತು ಮುಂಬೈಯಲ್ಲಿ ಸ್ವಂತ ಮನೆ ಮಾಡ್ಕೊಳ್ಳೋದಿಕ್ಕಾಗಿತ್ತು. ಈ ಮಾತು ನಿಜನಾ? ಇನ್ಸಾಫ್ ಕಾ ತಾರೂಜ್ ಪಾತ್ರ ನಿಮಗೆ ತಂದುಕೊಟ್ಟಂತ ಪ್ರಖ್ಯಾತಿ ಇದೆಯಲ್ಲ, ಅದು ಎಂಥ ರೋಲ್ ಅಂತಂದ್ರೆ ಬೇರೆ ಎಲ್ಲ ನಟರು ನಾವು ಮಾಡಲ್ಲ ಅಂತಂದಾಗ ನಿಮ್ಮ ಬಳಿಗೆ ಬಂದಂತ ಪಾತ್ರ ಅದು. ಕೊಟ್ಟಂತ ಪ್ರಖ್ಯಾತಿ ಇದೆಯಲ್ಲ. ಹೌದು, ಯಾರೂ ಮಾಡಕ್ಕೆ ತಯಾರಿರಲಿಲ್ಲ. ಅದು ನೆಗೆಟಿವ್ ರೋಲ್ ಆಗಿತ್ತು. ಮತ್ತೆ ತುಂಬಾನೇ ಯಾವ ಥರದ ರೋಲು ಅಂದರೆ ಎಲ್ಲರೂ ಯೋಚನೆ ಮಾಡ್ತಿದ್ರು, ಯಾವುದೇ ಆ್ಯಕ್ಟರ್ ಮಾಡಿದ್ರು ಅವ್ರ ಇಮೇಜ್ ಹಾಳಾಗೋಗುತ್ತೆ ಅಂತ. ಆದರೆ ಚೋಪ್ಡಾ ಸಾಹೇಬರು ನನಗೆ ಈ ರೋಲ್ ಮಾಡೋದಕ್ಕೆ ಹೇಳಿದಾಗ ನನಗಂತೂ ಯಾರೂ ಹಿಡಿಯೋರೇ ಇರಲಿಲ್ಲ. ಯಾಕೆ ಅಂದರೆ ಈ ರೋಲ್ ತುಂಬ ಅದ್ಭುತವಾಗಿದೆ ಅಂತ ನನಗನ್ಸಿತ್ತು. ಜನ ಯಾಕೆ ಇದನ್ನು ಮಾಡ್ತಿಲ್ಲ ಅಂತ ನನಗೆ ಅರ್ಥ ಆಗಲಿಲ್ಲ. ಯಾಕೆ ಅಂದರೆ ನಾನು ಥಿಯೇಟ್ರಿಂದ ಬಂದೋನು, ಮತ್ತೆ ಥಿಯೇಟರ್ ಆ್ಯಕ್ಟರ್ ಆಗಿರೋದ್ರಿಂದ ನಾನು ಹೀರೋ ಆಗಿ ಮಾಡ್ತಿದ್ದೀನ, ಪಾಸಿಟಿವ್ ರೋಲಾ ಇಲ್ಲ ನೆಗೆಟಿವ್ ರೋಲಾ ಅಂತೆಲ್ಲ ನೋಡ್ತಿರ್ಲಿಲ್ಲ. ಯಾಕೆ ಅಂದರೆ ನಾವು ಥಿಯೇಟರ್ನಲ್ಲಿ ಎಲ್ಲ ಥರದ ರೋಲ್ನೂ ಮಾಡ್ತಿರ್ತಿದ್ವಿ, ಇವತ್ತು ಮಾಡ್ತಿದ್ದೀವಿ. ಅಂದರೆ ಇದು ಅದ್ಭುತವಾಗಿರೋ ರೋಲ್ ಆಗಿರುತ್ತೆ, ಸೆಂಟ್ರಲ್ ರೋಲ್ ಆಗಿರುತ್ತೆ. ಸೊ ನನಗವಾಗ ಅನಿಸ್ತು, ಇಡೀ ಕತೆ ಈ ಪಾತ್ರದ ಮೇಲೆ, ಈ ಕ್ಯಾರೆಕ್ಟರ್ ಮೇಲೆ ನಿಂತಿದೆ. ಅಂದರೆ ಇವನೇನು ಮಾಡ್ತಾನೆ ಅದರಿಂದಾಗಿ ಕತೆನೇ ಶುರು ಆಗುತ್ತೆ. ಮಿಕ್ದವರೆಲ್ಲ ಸಪೋರ್ಟಿಂಗು, ಝೀನತ್ತು ಸಪೋರ್ಟಿಂಗು, ದೀಪಕ್ ಪರಾಶರು ಸಪೋರ್ಟಿಂಗು. ಸೊ ಇದೇ ಮೇನ್ ರೋಲು. ಮತ್ತೆ ನಾನು ಆ ರೋಲ್ ಮಾಡಿದ್ನಲ್ಲಾಗ ನಾನು ಅದರಲ್ಲಿ ಚೋಪ್ಡಾಜಿಗೆ ಹ್ಞೂ ಅಂದೆ, ನನಗೆ ಈ ರೋಲ್ ಮಾಡೋದಕ್ಕೆ ಇಷ್ಟ ಅಂತಂದೆ. ಮತ್ತೆ ಸೊ ಅವರು ನನಗೆ ತುಂಬ ಪ್ರೀತಿಯಿಂದ ಆ ರೋಲ್ ಬಗ್ಗೆ ಅರ್ಥ ಮಾಡಿಸಿದ್ರು. ಮತ್ತೆ ಕ್ರಮೇಣ ನನಗೆ ಅನ್ಸೋದಿಕ್ಕೆ ಶುರುವಾಯಿತು, ಅಂದರೆ ನಾನು ಈ ರೋಲ್ಗೋಸ್ಕರನೇ ಹುಟ್ಟಿರೋದು. ಅಂದರೆ ಅವನು ಮಾಡೋ ಕೆಲಸಕ್ಕಲ್ಲ, ಆ ರೋಲ್ಗೋಸ್ಕರ ಹುಟ್ಟಿದ್ದೆ. ಅದ್ರ ಸಫಲತೆ ನನಗೆ ಯಾವಾಗ ಗೊತ್ತಾಯ್ತು ಅಂತಂದರೆ ಆ ಸಿನಿಮಾದ ಪ್ರೀಮಿಯರ್ ಆದಾಗ. ಆಗ ನಾನು ನನ್ನ ಅಮ್ಮನ್ನ ಕರ್ಕೊಂಡು ಅದನ್ನ ನೋಡೋದಕ್ಕೆ ವಿಜ್ಞಾನ್ ಭವನ್ಗೆ ಹೋಗಿದ್ದೆ. ಮತ್ತಾಗ ನಮ್ಮ ಹತ್ರ ಗಾಡಿ ಎಲ್ಲ ಇರಲಿಲ್ಲ, ಟ್ಯಾಕ್ಸಿನಲ್ಲಿ ಹೋಗಿದ್ವಿ ಕುಟುಂಬದವರೆಲ್ಲ. ಸೊ ನಾವಿಲ್ಲಿ ಫಿಲ್ಮ್ ನೋಡಿ ಇಂಟರ್ವಲ್ನಲ್ಲಿ ಕೂತಿದ್ದಾಗ ನಮ್ಮನ್ನ ಯಾರೂ ಗುರ್ತು ಹಿಡಿಲಿಲ್ಲ. ಫಿಲಿಮ್ ನೋಡ್ತಿದ್ರು, ಮತ್ತು ಆಮೇಲೆ ಎಂಡಲ್ಲಿ ತುಂಬ ಬೈಕೋತಿದ್ರು ನನ್ನ. ಇಂಟರ್ವಲ್ನಲ್ಲೂ ಕೂಡ ಪ್ರತಿಯೊಬ್ಬರು ಬೈಕೋತಾ ಇದ್ರು. ಮತ್ತೆ ಅದರಲ್ಲೂ ಹೆಂಗಸರು ಸ್ವಲ್ಪ ಜಾಸ್ತಿನೇ ಬೈದಾಡ್ತಿದ್ರು. ಗೊತ್ತಲ್ಲ ಹೆಂಗಸರು ಹೆಂಗ್ ಬೈತಾರೆ ಅಂತ, ತುಂಬಾ ಬೈತಾ ಇದ್ರು. ಸೊ ನಮ್ಮಮ್ಮಂಗೆ ತುಂಬ ಬೇಜಾರಾಯಿತು. ಸೊ ನಾವು ಟ್ಯಾಕ್ಸಿಲಿ ಕೂರ್ತಿದ್ದ ಹಾಗೆ ನಮ್ಮಮ್ಮ ಅಳೋದಿಕ್ಕೆ ಶುರು ಮಾಡಿಬಿಟ್ರು, ಸಿಕ್ಕಾಬಟ್ಟೆ ಅಳೋದಿಕ್ಕೆ ಶುರು ಮಾಡಿಬಿಟ್ರು. ನನಗನ್ನಿಸ್ತು ಖುಷಿ ತಡ್ಕೊಳ್ಳೋದಿಕ್ಕಾಗದೆ ಅಳ್ತಾ ಇರಬೇಕು ಅಂತ. ಅಂದರೆ ಅವ್ರ ಮಗ ಫಿಲ್ಮಲ್ಲಿ ಕೆಲಸ ಮಾಡಿದ್ದಾನೆ. ನಾನು ಅವ್ರ ಕಾಲ್ಗೆ ನಮಸ್ಕಾರ ಮಾಡಿದೆ. ಖುಷಿಯಿಂದ ಅಳ್ತಿದ್ರು, ಕಣ್ಣು ಒರ್ಸ್ಕೊತಾ ಇದ್ರು ಪಾಪ. ಆಶೀರ್ವಾದ ಮಾಡಲಿ ಅಂತ ನಮಸ್ಕಾರ ಮಾಡಿದೆ. ಮಾಡ್ತಿದ್ದಂಗೆ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರು, ಮಗ ನಾವು ಉಪವಾಸ ಇರ್ತೀವಿ, ಆದರೆ ಇಂಥ ಕೆಲಸ ಮಾತ್ರ ಮಾಡಬೇಡ. ಸೊ ನನಗನ್ನಿಸ್ತು, ನನ್ನ 3 ವರ್ಷದ ಡ್ರಾಮಾ ಸ್ಕೂಲ್ ಟ್ರೈನಿಂಗ್ನಲ್ಲಿ ಮತ್ತೆ ನನ್ನ ಇಡೀ ಏನೋ
ನನ್ನ ಪರಿಶ್ರಮ ಏನಿತ್ತು ಅದೆಲ್ಲ ಅದು ನಮ್ಮಮ್ಮನ ಮಾತಿಂದ ನನ್ಗನ್ನಿಸ್ತು ನಾನು ಸಾಧಿಸ್ಬಿಟ್ಟೆ. ಯಾಕೆ ಅಂತ ಅಂದ್ರೆ ನಮ್ಮಮ್ಮನಿಗೂ ಅನ್ಸಿತ್ತು ನಾನು ಎಂಥದ್ದೋ ಪಾತ್ರ ಮಾಡಿದ್ದೀನಿ ಅಂತ, ಮತ್ತೆ ಇದನ್ನು ಮಾಡಬಾರ್ದು ಅಂತ ಅನ್ಸಿತ್ತು. ಆದ್ರೆ ನಾನು ಆ ರೋಲಲ್ಲಿ ಗೆದ್ಬಿಟ್ಟಿದ್ದೆ. ಆ ರೋಲಲ್ಲಿ ನಾನು ಸಫಲ ಆಗಿದ್ದೆ ಅಂತಾನೆ ಹೇಳ್ಬೋದು. ಆದ್ರೆ ಆನಂತರ ಸ್ಟೇಜ್ ಬದಲಾಯಿತು. ನೋಡಿ, ಇದು ಬಹಳ ಹಳೇದಾದಂತ 84ರ ಸ್ಟಾರ್ ಡಸ್ಟ್ ಮ್ಯಾಗಝಿನ್ನ ಒಂದು ಸಂಚಿಕೆ ನನ್ನ ಹತ್ರ ಇದೆ. ನೋಡಿ, ಇದರಲ್ಲಿ ಬರೀತಾರೆ, ಆ ಕಾಲದಲ್ಲಿ ಝೀನತ್ ಅಮನ್, ರಾಮೇಶ್ವರಿ, ಪದ್ಮಿನಿ ಕೊಲ್ಹಾಪುರಿ, ಸ್ಮಿತಾ ಪಾಟೀಲ್ ಪ್ರತಿಯೊಬ್ರು ಕೂಡ ರಾಜ್ ಬಬ್ಬರ್ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಿದ್ರು. ಎಲ್ಲರೂ ಹೇಳ್ತಾ ಇದ್ರು ಸಿಂಪಲ್ ಆಗಿರ್ತಾರೆ, ಹಂಬಲ್ ಆಗಿರ್ತಾರೆ, ಸುಂದರವಾಗಿದ್ದಾರೆ ಅಂತ. ಅಲ್ಲ, ಇದಂತೂ ನನ್ನ ಮೇಲೆ ಆರೋಪ ಅಂತ ಹೇಳಕ್ಕಾಗಲ್ಲ. ಒಂದ್ ವೇಳೆ ಈಗ ಈಗಿನ ಕಾಲದಲ್ಲಿ ಇವೆಲ್ಲ ಆರೋಪ ಅಂತಿದ್ರೆ ನಾನು ಅದನ್ನ ಸ್ವೀಕಾರ ಮಾಡೋದಕ್ಕೆ ರೆಡಿ ಇದ್ದೀನಿ. ಈ ಮಾತು ನಿಜ ಆಗಿದ್ರೆ ನೀವು ಸ್ಮಿತಾ ಪಾಟೀಲ್ ಅವ್ರ ಜೊತೆಗೆ ಕೆಲಸ ಮಾಡೋದಕ್ಕೆ ನಿಮ್ಮ ಸಂಭಾವನೆನ ಅರ್ಧಕ್ಕೆ ಇಳಿಸ್ತಾ ಇದ್ರಂತೆ, ಇದು ನಿಜನಾ? ನೋಡಿ, ನೀವು ಜಡ್ಜ್ ಸಾಹೇಬ್ರಿಗೆ ಸ್ಪಷ್ಟವಾಗಿ ಹೇಳ್ಬಿಡಿ, ನೀವು ಮಾತಾಡ್ತಾ ಇರೋದು ಸ್ಮಿತಾ ಪಾಟೀಲ್ ಬಗ್ಗೆ ಅಂತ. ಅದು ಹೌದು, ಇದು ನಿಜಾನೇ. ನನಗೆ ತುಂಬ ಉತ್ತಮವಾದ ಆಕ್ಟ್ರೆಸ್ ಅವರು. ಅವ್ರ ಜೊತೆ ಕೆಲಸ ಮಾಡುವಾಗ ನನಗೆ ತುಂಬ ಇಷ್ಟ ಆಗ್ತಿತ್ತು. ಮತ್ತೆ ಅವರು ಕೂಡ ಇಷ್ಟ ಆಗೋದಿಕ್ಕೆ ಶುರುವಾಗಿದ್ರು. ಸೊ ಅದು ಎರಡೂ ಕಾರಣ ಇತ್ತು. ಮೊದಲನೇದಾಗಿ ಒಬ್ಬ ಅತ್ಯುತ್ತಮ ನಟಿ ಜೊತೆ ಒಬ್ಬ ಗೆಳತಿ ಜೊತೆ ಕೆಲಸ ಮಾಡೋ ಭಾಗ್ಯ, ಮತ್ತೆ ಇನ್ನೊಂದು ನಿಮ್ಗೆ ಒಬ್ರು ಸ್ನೇಹ ಅವ್ರ ಜೊತೆ ಸಮಯ ಕಳೆಯೋದು, ಮತ್ತೆ ನಿಮ್ಗೆ ಇಷ್ಟವಾಗಿರೋ ವ್ಯಕ್ತಿ ಜೊತೆ ಊಟ ಮಾಡೋದಾಗ್ಲಿ ಅಥವಾ ಕಾಫಿ ಕುಡಿಯೋದಾಗ್ಲಿ. ಪ್ರೀತಿಯಾಗಿತ್ತು ಅಂತ ಯಾಕೆ ನೇರವಾಗಿ ಹೇಳ್ಬಾರ್ದು? ಅದೇನು ಅಂದ್ರೆ ಸರ್, ನಾನು ಇವ್ರ ಮುಖಗಳನ್ನ ನೋಡಿ ನಾಚ್ಕೋತಾ ಇದ್ದೀನಿ. ಅಲ್ಲ, ಇವರೆಲ್ಲ ಏನ್ ಯೋಚಿಸ್ತಾ ಇರ್ಬೋದು ಅಂತ. ಒಂದ್ ವೇಳೆ ನಾನೇನಾದ್ರೂ ಅಲ್ಲಿ ನೋಡಿದ್ದಿದ್ರೆ 3-4ನೇ ರೋನ ಹೇಳ್ಬಿಟ್ಟಿರ್ತಿದ್ದೆ ನನಗೆ ಪ್ರೀತಿ ಆಗಿತ್ತು ಅಂತ. ಆದ್ರೆ ನೋಡಿ, ಈ ಮಾತು ಕೂಡ ನಿಜ. ಆ ಸಮಯದಲ್ಲಿ ನೀವು ನಿಮ್ಮ ಇಮೇಜ್ ಬಗ್ಗೆ ಎಷ್ಟು ಕಾಶಿಯಸ್ ಆಗಿದ್ರಿ ಅಂದ್ರೆ, ಕ್ರಿಟಿಸಿಸಮ್ ಬರ್ದೇ ಇರ್ಲಿ ಅಂತ ನೀವೇ ನಿಮ್ಮ ಮ್ಯಾಗಝಿನ್ನ ಶುರು ಮಾಡಿದ್ರೆ ಅದಕ್ಕೆ ಫೈನಾನ್ಸ್ ಕೂಡ ಮಾಡ್ತೀರಿ. ಇಲ್ವಲ್ಲ? ಇಲ್ಲ. ಆ ಸಮಯದಲ್ಲಿ ಟೇಕ್ 2 ಅನ್ನೋ ಒಂದು ಪತ್ರಿಕೆ ಪ್ರಿಂಟ್ ಆಗ್ತಾ ಇತ್ತು. ಅದು ನನ್ನ ಒಬ್ಬ ಗೆಳೆಯಂದು. ಅವನಿಗೆ 1-2 ತಿಂಗಳು ಮಟ್ಟಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಅವ್ನು ಕೇಳ್ದ, ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು ಅಂತ ಕೇಳ್ದ. ಇತ್ತೀಚೆಗಂತೂ ಮ್ಯಾಗಝಿನ್ ಎಲ್ಲ ನಡೆಸಬೇಕು ಅಂದ್ರೆ ತುಂಬಾ ದುಡ್ಡು ಬೇಕಾಗತ್ತೆ. ಅವಾಗ ತುಂಬಾ ಸಣ್ಣ ಮೊತ್ತ ಬೇಕಾಗ್ತಿತ್ತು ಅಷ್ಟೇ. ಸೊ ಅವನು ನನ್ನನ್ನು ಸಹಾಯ ಕೇಳ್ದ. ಆದರೆ ಆಮೇಲಂತೂ ಅದು ತುಂಬ ದೊಡ್ಡ ಪತ್ರಿಕೆ ಆಗೋಯ್ತು. ಫಿಲ್ಮಿ ಮ್ಯಾಗಝಿನ್ ಬೇರೆ ಶುರು ಮಾಡಿದ್ದ. ಆದರೆ ನಾನು ಡೆಲ್ಲಿಯವನಲ್ವಾ, ಅದಕ್ಕೆ ನಾನು ಅವನಿಗೆ ಇಲ್ಲ ಅನ್ನೋದಕ್ಕಾಗಲಿಲ್ಲ. ಅದಕ್ಕೆ ಸರಿ ಆಯಿತು, ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳಿದೆ. ಆದರೆ ಅವನು ಇದುವರೆಗೂ ನನ್ನ ಬಗ್ಗೆ ಯಾವುದೇ ಒಂದೇ ಒಂದು ಇಂಟರ್ವ್ಯೂ ಅಥವಾ ಒಂದು ಆರ್ಟಿಕಲ್ ಕೂಡ ಅವನು ನನ್ನ ಬಗ್ಗೆ ಬರದೇ ಇಲ್ಲ. ಅದ್ರ ಬಗ್ಗೆ ನನಗೆ ತುಂಬ ಬೇಸರ ಇದೆ. ನಿಮ್ಮ ಸಿನಿಮಾಗಳ ವಿಚಾರವಾಗಿ ಸಾಕಷ್ಟು ನೆನಪು ನಮ್ಮ ಜನರಿಗೆ ಇದ್ದೇ ಇರುತ್ತೆ. ಯಾರಾದರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀರಾ ರಾಜ್ ಬಬ್ಬರ್ ಅವರ ಸಿನಿಮಾಗಳ ಬಗ್ಗೆ? ಇಷ್ಟು ಜನ ದರ್ಶಕರ ಮಧ್ಯದಲ್ಲಿ ನಾನು ನಿಮ್ಮನ್ನ ತುಂಬಾ ಚೆನ್ನಾಗಿ ಪರಿಚಯಿಸ್ತೀನಿ ಅಂತ ಹೇಳ್ತೀನಿ. ಎಸ್, ನಿಮ್ ಸ್ಕೂಲಲ್ಲೇ ಓದಿದ್ದೀನಿ ನಾನು. ನೀವ್ ಎಲ್ಲಿ ಶಿಕ್ಷಣ ತಗೊಂಡಿದ್ರು ಅದೇ ಸ್ಕೂಲಲ್ಲಿ. ಎಸ್, ನಿಮ್ಮ ತಾಯಿ, ನಿಮ್ಮ ಸಿಸ್ಟರ್ ಅಂಜು, ನಿಮ್ಮ ಅಣ್ಣ ಸತೀಶ್, ನಿಮ್ಮ ಪಕ್ಕದ ಮನೆಯವಳು ಸರ್. ನಾನು ನಿಮ್ಮ ಪಕ್ಕದ ಮನೆಯವಳಾಗಿದ್ದೆ. ಮತ್ತೆ ಇದೇ ಕಾರಣಕ್ಕೆ ನೀವು ಬರ್ತಿದ್ದೀರಾ ಅಂತ ಗೊತ್ತಾದಾಗ ನನ್ನ ಮನ್ಸು ತಡಿಲಿಲ್ಲ, ಅದಕ್ಕೆ ಬಂದೆ. ನನ್ನನ್ನ ತಡ್ಕೊಳಕ್ಕಾಗ್ಲೇ ಇಲ್ಲ. ಇವತ್ತು ನನ್ನ ಮನ್ಸಿನ ಆಸೆ ಪೂರ್ತಿ ಆಯ್ತು. ನಾನು ನಿಮ್ ಮನೆಗೆ ತುಂಬಾ ಸಲ ಬರ್ತಾ ಇದ್ದೆ. ಮತ್ತೆ ನಿಮ್ಮ ತಾಯಿ ಪ್ರೀತಿ ತುಂಬಾ ಸಿಕ್ಕಿದೆ ನನ್ಗೆ. ನಿಮ್ ಸಿಸ್ಟರ್ ಜೊತೆ ನಾನು ಕ್ಲಾಸಲ್ಲಿ ಓದ್ತಾ ಇದ್ದೆ. ನೀವು ನನ್ನ ಸೀನಿಯರು ಸರ್. ಸರ್, ಮತ್ತೆ ನೀವ್ ಒಂದ್ಸಲ ನನಗೆ ಸಿಗ್ಬೇಕು. ನನ್ ಮನ್ಸಿನ ಆಸೆ. ನೋಡಿ, ನಿಮ್ಗಿವರು ಎಷ್ಟು ಚೆನ್ನಾಗಿ ಗೊತ್ತಿದ್ದಾರೆ. ನೀವು ಪ್ರಶ್ನೆ ಕೇಳಿದಾಗ ಖಂಡಿತವಾಗ್ಲೂ ಏನಾದ್ರೂ ಒಂದು ಮಸಾಲೆ ಇರೋ ಪ್ರಶ್ನೆನೇ ಕೇಳಬೇಕು. ಸರ್ ಬಗ್ಗೆ ನನಗೆ ಗೊತ್ತಿರೋಂಥದ್ದು ಅಂದ್ರೆ ಸಿನಿಮಾ ಅಂದ್ರೆ ತುಂಬಾ ಶಾಕ್ ಇತ್ತು ಅವರಿಗೆ. ಮತ್ತೆ ಸಿಸ್ಟರಿಂದನೂ ತುಂಬಾನೇ ಸ್ವಲ್ಪ ಜಾಸ್ತಿನೇ ಗೊತ್ತಾಗಿತ್ತು. ಹೇಳ್ತಾ ಇದ್ರು, ನಿಮ್ ಮನೆಗ್ ಜಾಸ್ತಿ ಬಂದು ಹೋಗಿ ಮಾಡ್ತಾ ಇದ್ದೆ ನಾನು. ಇವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇವರ ಪ್ರೀತಿ ಪ್ರೇಮದ ಕತೆ ಶುರುವಾಗಿದ್ದು ಸ್ಕೂಲು ಮತ್ತೆ ಕಾಲೇಜ್ಗಳಿಂದಾನೆ ಅಂತ. ಮತ್ತೆ ಸರ್, ಇವತ್ತು ಈಶ್ವರ್ ಅವರ ಕಾರಣದಿಂದ ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಆಯ್ತು. ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಖುಷಿ ಆಯ್ತು.
ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳಕ್ಕಾಗ್ಲಿಲ್ಲ. ನನ್ನ ಕನ್ಸಾಗಿತ್ತು ನಿಮ್ಮನ್ನ ಒಂದ್ಸಲ ಭೇಟಿ ಮಾಡಲೇಬೇಕು ಅಂತ, ಅದಕ್ಕೆ ಬಂದೆ. ಎಷ್ಟೋ ವರ್ಷಗಳ ನಂತರ ಇವತ್ತು ನಾನು ನಿಮ್ಮನ್ನ ಭೇಟಿ ಮಾಡಿದ್ದೀನಿ. ಆಗ್ರಾ ಹತ್ರ ಒಂದು ಜಾಗ ಇದೆ. ನೋಡಿ, ನೀವು ಹೀಗೆಲ್ಲ ಹೇಳ್ಬೇಡಿ. ಇವತ್ತಿನ ಈ ಜನರೇಷನ್ ಏನಿದೆ, ತಡ್ಕೊಳ್ಳೋದಿಕ್ಕಾಗ್ಲಿಲ್ಲ ಅನ್ನೋ ಮಾತು ಇವ್ರುಗಳಿಗೆ ಅರ್ಥ ಆಗೋದಿಲ್ಲ. ಆ ಜಾಗನ ಮರೆಯೋಕ್ಕಾಗಲ್ಲ. ಸರ್, ನಾನು ಮೊನ್ನೆ ಹೇಳ್ದೆ ರಾಜ್ ಬಬ್ಬರ್ ಅವ್ರು ಬರ್ತಾ ಇದಾರೆ ಅಂತ. ಅದಕ್ಕೆ ನನಗೆ ಪ್ರತಿದಿನ ಫೋನ್ ಮಾಡ್ತಾ ಇದ್ದಾಳೆ, ನಾನು ಬರ್ತೀನಿ ಅಂತ. ನನಗೆ ನಿದ್ದೆ ಬರ್ತಿಲ್ಲ ಅಂತ ಹೇಳ್ತಿದ್ದಾಳೆ. ರಾತ್ರಿ ಹೊತ್ತು ನನಗೆ ನಿದ್ದೆ ಬರ್ತಿಲ್ಲ ಅಂತ. ನಾನು ಅವ್ರನ್ನ ಒಂದ್ಸಲ ನೋಡ್ಲೇಬೇಕು ಅಂತ. ನೋಡಿ, ಈಗ ನಿಮ್ ಸ್ಕೂಲ್ನಲ್ಲಿ ಓದ್ತಾ ಇದ್ದವ್ರ ಜೊತೆ ನಿಮ್ಮ ಭೇಟಿ ಕೂಡ ಆಯ್ತು. ಮತ್ತೆ ನಾನ್ ಕೇಳ್ಪಟ್ಟಿದ್ದೆ ಒಬ್ರು ಹೀರೋಯಿನ್ ಇದ್ರು, ಸಲ್ಮಾ ಆಗಾ. Okay. ಅವ್ರ ಜೊತೆ ಮಾಡಿದಂತ ನಿಖಾ ಸಿನಿಮಾ ಬಹಳ ಫೇಮಸ್ ಆಯ್ತು. ಹಾ, ಫಿಲ್ಮ್. ಅವರ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ನಾನು ನೋಡಿದೆ. ಅವರೀಗ ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಗೋಸ್ಕರ ಪ್ರಚಾರ ಮಾಡ್ತಾ ಇದ್ದಾರೆ ರಾಜ್ ಬಬ್ಬರ್ ಅವರ ವಿರುದ್ಧ. ಹೇಳ್ಬೇಕು ಅಂದ್ರೆ ನಿಕಾಗೋ ಮುಂಚೆ ಆ ಫಿಲ್ಮ್ ಹೆಸರು ತಲಾಕ್ ಅಂತ ಇತ್ತು. ನಾವು ತುಂಬಾ ಪ್ರಯತ್ನ ಮಾಡಿದ್ವಿ. ಅದ್ರ ಹೆಸರು ಬದಲಾಯಿಸಿ ನಿಖಾ ಅಂತ ಮಾಡಿ ಪಾಸಿಟಿವ್ ಆಗ್ಲಿ ಅಂತ. ಇನ್ನು ಅವ್ರಿಗೆ ಬಿಟ್ಟಿದ್ದು. ನನಗೆ ಖುಷಿ ಇದೆ, ಈ ಸಲ್ಮಾ ಸಾಹಿಬ ಏನಿದ್ದಾರೆ, ಅವರು ತುಂಬ ಒಳ್ಳೆ ವ್ಯಕ್ತಿ. ಒಂದ್ ವೇಳೆ ಬಂದ್ರೆ ಕನಿಷ್ಠ ಪಕ್ಷ ಒಳ್ಳೆ ಮಾತುಗಳನ್ನಾಡ್ತಾರೆ. ನಾವು ಕೇಳ್ತೀವಿ ಅವ್ರೇನ್ ಮಾತಾಡ್ತಾರೆ ಅಂತ. ಒಂದ್ ವೇಳೆ ತಪ್ಪು ಮಾಡಿದ್ರೆ ನಾವು ಅದಕ್ಕೆ ಉತ್ತರನೂ ಕೊಟ್ಬಿಡ್ತೀವಿ. ರಾಜ್ ಸಾಹೇಬ್ರೆ, ನೀವು ಉತ್ತರ ಪ್ರದೇಶದ ರಾಜಕೀಯದ ಜವಾಬ್ದಾರಿನ ಹೊತ್ಕೊಂಡಿದ್ದೀರಾ. ರಾಜಕೀಯದ ಜಗತ್ತಿನ ಬಗ್ಗೆ ನನ್ನ ಹತ್ರ ಸಾಕಷ್ಟು ಪ್ರಶ್ನೆಗಳಿವೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ರಾಜ್ ಬಬ್ಬರ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ನೋಡಿ, ಈ ಮಾತು ನಿಜನಾ? ಶೀಲಾ ದೀಕ್ಷಿತ್ ಅವರನ್ನ ಯಾಕೆ ಕರ್ಕೊಂಡು ಬಂದ್ರು ಅಂದ್ರೆ, ಒಬ್ರು ಬ್ರಾಹ್ಮಣರನ್ನ ಪ್ರೊಜೆಕ್ಟ್ ಮಾಡಬೇಕಿತ್ತು. ಯಾಕಂದ್ರೆ ರಾಜ್ ಬಬ್ಬರ್ ಅವರು OBC, ಬ್ರಾಹ್ಮಣರಲ್ಲ. ನನಗಂತೂ ರಾಜಕೀಯಕ್ಕೆ ಬಂದ್ಮೇಲೆ ಗೊತ್ತಾಗಿದ್ದು ನಾನು ಯಾವ ಸಿ ಅಂತ. ವೆಲ್ಕಮ್ ಬ್ಯಾಕ್. ಆಪ್ಗೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇದ್ದೇವೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ ಫಿಲ್ಮ್ ಸ್ಟಾರ್ ಮತ್ತು ನಾಯಕರಾದಂಥ ರಾಜ್ ಬಬ್ಬರ್ ಅವರನ್ನ. ಮುಂದಿನ ಆರೋಪ, ಆಪ್ಕಿ ಅದಾಲತ್ನಲ್ಲಿ ರಾಜಕಾರಣಿ ಹಾಗೂ ಫಿಲ್ಮ್ ಸ್ಟಾರ್ ರಾಜ್ ಬಬ್ಬರ್ ಮೇಲಿರುವ ಆರೋಪವೆಂದರೆ ರಾಜಕೀಯದಲ್ಲಿ ಇವರಿಗೆ ಕೃತಜ್ಞತೆ ಇಲ್ಲ ಎಂಬುದು. ರಾಜ್ ಸಾಹೇಬ್ರೆ, ನಿಮ್ಮ ಆಪ್ತ ಗೆಳೆಯ ಸಂಜಯ್ ದತ್ ಅವರು ಸಮಾಜವಾದಿ ಪಕ್ಷದಲ್ಲಿದ್ದಾಗ ಆಗ ಅವರು ಏನ್ ಹೇಳಿದ್ರು ಅಂತಂದ್ರೆ, ಮುಲಾಯಂ ಸಿಂಗ್ ಅವರು ನಿಮ್ಮನ್ನ ರಾಜ್ಯಸಭೆಗೆ ಕಳಿಸ್ಕೊಟ್ರು. 2 ಸಲ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಸಿದ್ರು, ಲೀಡರ್ ಮಾಡಿದ್ರು. ಆದ್ರೆ ಅವರಿಗೆ ನಿಮ್ಮ ಹೆಚ್ಚಿನ ಅಗತ್ಯ ಇದ್ದಾಗ ನೀವು ಅವ್ರ ಬೆನ್ನಿಗೆ ಚೂರಿ ಹಾಕಿದ್ರಿ ಅಂತಾರೆ. ಸಂಜಯ್ ಜಿ ಅವ್ರ ಬಗ್ಗೆ ನಾನು ಏನೂ ಹೇಳಲ್ಲ. ಯಾಕೆ ಅಂದರೆ ನಾನು ಅವ್ರ ತಂದೆಗೆ ತುಂಬ ಗೌರವ ಕೊಡ್ತೀನಿ. ಆದರೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಅಂದರೆ ಒಳ್ಳೆ ವಿಷಯಕ್ಕೋಸ್ಕರ ಹೋರಾಡೋ ಸಮಯ ಬಂದಾಗ ರಾಜ್ ಬಬ್ಬರ್ ಹೋರಾಡ್ದ. ಅದು ಟಾಟಾ ಬಗ್ಗೆ ಹೋರಾಟನೇ ಇರ್ಬೋದು. ನಾನಾಗ ಕಾನೂನಿಗೆ ವಿರುದ್ಧವಾಗಿ ಹೋರಾಡ್ದೆ. ಆವಾಗ ಸಾಕ್ಷಿಯಾಗ್ಲಿ ವಕೀಲರಾಗ್ಲಿ ಯಾವುದೂ ಇರಲಿಲ್ಲ. ಮತ್ತೆ ಅದರಲ್ಲಿ ಸಂಜಯ್ ದತ್ ಅವ್ರಿಗೆ ಅದರಿಂದ ಲಾಭ ಆಗಿರ್ಬೋದು ಅನ್ನೋದು ಬೇರೆ ವಿಷಯ ಬಿಟ್ಟಾಕಿ. ಆದರೆ ನಾನು ಹೋರಾಡಿದ್ದು ಆದರ್ಶದ ಹೋರಾಟ. ಇನ್ನು ಮುಲಾಯಂ ಸಿಂಗ್ ಅವ್ರ ವಿಷಯ, ಮುಲಾಯಂ ಸಿಂಗ್ ಅವರೇ ನನ್ನನ್ನು ಕರೆದಿದ್ದು. ಮತ್ತೆ ನಾನ್ ಬಂದೆ ಅವ್ರ ಜೊತೆಲಿ. ಮನ್ಸಾರೆ ತನುಮನಗಳಿಂದ ಅವರು ಎಷ್ಟು ಪರಿಶ್ರಮ ಪಡ್ತಿದ್ರು ಅದಕ್ಕಿಂತ ಅವರೇ ಹೇಳಿದ್ದಿದ್ದು. ನಾನು ಹೇಳ್ತಿರೋದಲ್ಲ ಇದು. ಅದಕ್ಕಿಂತ ಈ ರಾಜ್ ಬಬ್ಬರ್ ನನಗಿಂತ ಜಾಸ್ತಿ ಶ್ರಮ ಹಾಕ್ತಾನೆ. ಮತ್ತಿದು ಅವರು ದೊಡ್ಡತನ ಬಿಡಿ. ಅಂದ್ರೆ ನಾನು ಏನು ಕೇಳ್ದೇನೋ ಅವರು ನನ್ನನ್ನ ರಾಜ್ಯಸಭೆ ಕಳಿಸಿದ್ರು. ಅದು ಅವ್ರ ದೊಡ್ಡತನ. ನಾನೇನು ಕೇಳಿರ್ಲಿಲ್ಲ ರಾಜ್ಯಸಭೆಗೆ ನನ್ನನ್ನ ನೀವು ಕಳಿಸ್ಕೊಡಿ ಅಂತ. ನಾನಾಗ ಊಟಿನಲ್ಲಿ ಶೂಟಿಂಗ್ ಮಾಡ್ತಿದ್ದೆ. ಫೋನ್ ಮಾಡಿ ನನ್ನನ್ನು ಕರೆಸ್ಕೊಂಡ್ರು. ನಾನು ಹೋದೆ. ನನ್ನಿಂದ ಅರ್ಜಿ ತುಂಬಿಸ್ಕೊಂಡ್ರು. ಮತ್ತೆ ನನಗೆ ರಾಜ್ಯಸಭೆ ಸೀಟ್ ಕೊಟ್ರು. ರಾಜ್ಯಸಭೆಗೆ ಬಂದ್ಮೇಲೆ ನಾನು ನನ್ನ ಜವಾಬ್ದಾರಿನ ನಿಭಾಯಿಸೋ ಪ್ರಯತ್ನ ಮಾಡಿದೆ. ಅಂದ್ರೆ ನನಗೊಂದು ತುಂಬಾ ದೊಡ್ಡ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ನಾನಿಲ್ಲಿ ಕೆಲಸ ಮಾಡಬೇಕು ಅಂತ. ಏನೇ ಯಾವುದೇ ಆದರ್ಶಗಳ ಜೊತೆಗೆ ಅಥವಾ ಯಾವ ವಿಚಾರಗಳ ಜೊತೆ ಗುರ್ಸ್ಕೊಂಡಿದ್ನೋ, ಒಂದ್ ವೇಳೆ ಅದ್ರ ಮೇಲೆ ಯಾವುದೇ ತರ ಕಾಂಪ್ರಮೈಸ್ ಕಂಡಾಗ ನಾನು ನನ್ನ ಧ್ವನಿ ಎತ್ತದೆ. ಮತ್ತೆ ಇವರು ಯಾವ ಗಾಂಧಿ ಬಗ್ಗೆ ಮಾತಾಡ್ತಿದ್ರೋ, ಯಾವ ಲೋಹಿಯಾ ಬಗ್ಗೆ ಮಾತಾಡ್ತಿದ್ರೋ ಅವ್ರು ಹೇಳ್ಕೊಟ್ಟಿದ್ದಾರೆ, ನಿಮ್ಮ ಧ್ವನಿನ ಯಾವತ್ತೂ ಅದ್ಮಿಟ್ಕೋಬೇಡಿ, ಸತ್ಯ ಏನಿದೆಯೋ ಅದನ್ನ ಹೇಳೋ ಧೈರ್ಯ ಇಟ್ಕೊಳ್ಳಿ ಅಂತ. ನಾನು ನನ್ನ ಸತ್ಯ ಹೇಳೋ ಧೈರ್ಯ ಮಾಡಿದೆ. ನಾನಾಗೆ ನಾನೇನು ಅವ್ರನ್ನ ಬಿಡ್ಲಿಲ್ಲ. ಅವರೇ ನನ್ನನ್ನ ಪಾರ್ಟಿಯಿಂದ ಹೊರಗಾಕ್ಬಿಟ್ರು. ಮತ್ತೆ ಇವತ್ತಿಗೂ
ನಾನು ಯಾವಾಗ ಅವ್ರ ಹೆಸರು ತಗೊಂಡ್ರು ತುಂಬಾ ಗೌರವದಿಂದ ಮಾತಾಡ್ತೀನಿ. ಮತ್ತೆ ಇವತ್ತಿನವರೆಗೂ ಮುಲಾಯಂ ಸಿಂಗ್ ಜಿನ ಹಿರಿಯ ಅಂತಾನೆ ನಾನು ನಂಬಿದ್ದೀನಿ. ಮತ್ತೆ ಅವ್ರ ವಿರುದ್ಧ ಒಂದೇ ಒಂದು ಮಾತು ಆದ್ರೆ ಜನ ಏನ್ ಹೇಳ್ತಾರೆ ನೋಡಿ, ಇದು ಉಪಕಾರ ಅಲ್ಲ ಅಂತ. ಎಲ್ಲಿ ಮುಲಾಯಂ ಸಿಂಗ್ ಅವರ ಸಹೋದರಿ ಅಖಿಲೇಶ್ ಯಾದವ್ ಅವರ ಪತ್ನಿ ಚುನಾವಣೆ ಸ್ಪರ್ಧಿಸ್ತಾ ಇದ್ದಾರೋ ಅಲ್ಲಿ ರಾಜ್ ಬಬ್ಬರ್ ಸ್ಪರ್ಧಿಸ್ತಾರೆ. ಬರೀ ಸ್ಪರ್ಧಿಸೋದಷ್ಟೇ ಅಲ್ಲ, ಅವ್ರನ್ನ ಸೋಲಿಸ್ತಾರೆ ಅಂತ. ನಾನ್ ಫಿರೋಜಾಬಾದ್ನಲ್ಲಿ ಬೈ ಎಲೆಕ್ಷನ್ಗೆ ನಿಂತಿದ್ದೆ. ಆ ಸಮಯದಲ್ಲಿ ಅವ್ರ ಪರಿವಾರದಿಂದ ಯಾವುದೇ ವ್ಯಕ್ತಿ ಇರಲಿಲ್ಲ. ಹೊರಗಡೆ ಯಾರೋ ವ್ಯಕ್ತಿ ಒಬ್ರು ನಿಲ್ಲೋದ್ರಲ್ಲಿದ್ರು. ಆದ್ರೆ ನಾನು ಅಲ್ಲಿ ನಿಂತ್ಮೇಲೇನೆ ನನ್ನ ಅನೌನ್ಸ್ಮೆಂಟ್ ಆಗಿದ್ದು 26 ಆಗಸ್ಟ್ಗೆ. ಮತ್ತೆ ಸೆಪ್ಟೆಂಬರ್ 4ಕ್ಕೆ ಅವ್ರ ಪರಿವಾರದ ಒಬ್ಳು ಮಗು ಬಂದು ಮತ್ತೆ ಅವಳು ಚುನಾವಣೆಯಲ್ಲಿ ನನಗೆ ಎದುರಾಗಿ ನಿಂತ್ಕೊಂಡ್ಲು. ಸೊ ನನಗೆ ಅನಿವಾರ್ಯ ಇತ್ತು. ಈಗ ನಾನು ಚುನಾವಣೆಯಿಂದ ಹಿಂದೆ ಸರಿಯೋದಕ್ಕಾಗ್ತಾ ಇರಲಿಲ್ಲ. ನಾನು ಚುನಾವಣೆಗೆ ನಿಂತೆ. ಫಿರೋಜಾಬಾದ್ನ ಜನತೆ ಆ ಚುನಾವಣೆ ಗೆದ್ರು. ಅದ್ರ ಫಲ ನನಗೆ ಸಿಕ್ತು ಅಷ್ಟೇ. ರಾಜ್ ಬಬ್ಬರ್ ಗೆದ್ದ ಅಂತ ನಾನು ಯಾವತ್ತೂ ಹೇಳಲ್ಲ. ಅಲ್ಲಿನ ಜನತೆ ಗೆದ್ರು. ಮತ್ತೆ ಈ ಸಲ ನಾನು ಕೇಳ್ದೆ ಪರಿವಾರದಿಂದ, ಆಗ್ಲೇ ಗೆದ್ದಿರೋ ಸೀಟಲ್ಲಿ ಕೇಳ್ದೆ ಪರಿವಾರದಿಂದ ಯಾರಾದ್ರೂ ನಿಲ್ತಿದಾರಾ ಅಂತ. ಯಾವಾಗ ನನ್ಗವ್ರಿಗೆ ಹೇಳಿದ್ರೋ, ಪರಿವಾರದಿಂದ ರಾಮ್ ಗೋಪಾಲ್ ಜಿ ಅವರ ಪುತ್ರ ನಿಲ್ತಿದ್ದಾರೆ. ಮತ್ತೆ ನಾನು ರಾಮ್ ಗೋಪಾಲ್ ಅವ್ರನ್ನ ಕೇಳ್ದೆ ನಿಲ್ತಿದ್ದೀರಾ ಅಂತ. ಅವ್ರು ಹೇಳಿದ್ರು ನಿನ್ ಸೋದರಳಿಯ ನಿಲ್ತಿದ್ದಾನೆ ಅಂತ ಅವ್ರು ಹೇಳಿದಾಗ ನಾನು ಗೆದ್ದಿರೋ ಸೀಟ್ನ ಬಿಟ್ಟು ಹೊರಗಡೆ ಬಂದ್ಬಿಟ್ಟೆ. ನಾನು ಏನು ಅವ್ರಿಗೆ ಉಪಕಾರ ಮಾಡಿದೆ ಅಂತ ಹೇಳ್ತಾ ಇಲ್ಲ. ನಾನು ಸೋಲಿಸ್ದೆ ಅನ್ನೋದಕ್ಕೆ ನನಗೇನು ಯೋಗ್ಯತೆ ಇದೆ? ಆ ಜಾಗದಲ್ಲಿ ಹಿಂದೆ ನನ್ನ ಪಾರ್ಟಿಗೆ ಅಲ್ಲಿ 5,000 ವೋಟ್ ಸಿಕ್ಕಿತ್ತು ಜನರಲ್ ಎಲೆಕ್ಷನ್ನಲ್ಲಿ. ಮತ್ತೆ 6 ತಿಂಗಳಾದ್ಮೇಲೆ ನಾನು ಆ ಜಾಗದಲ್ಲಿ ಒಂದ್ ವೇಳೆ ಅವರು ನನ್ನನ್ನ 85,000 ವೋಟ್ಗಳಿಂದ ಗೆಲ್ಲಿಸ್ತಾರೆ ಅಂದ್ರೆ ಅದು ಅಲ್ಲಿನ ಜನತೆಯ ನಿರ್ಣಯ ಆಗಿತ್ತು. ಅದು ಅವ್ರ ತೀರ್ಮಾನ ಆಗಿತ್ತು. ಇದೆಲ್ಲ ಜನತೆಗೆ ಬಿಟ್ಟಿದ್ದು. ನನ್ನ ಹತ್ರ ಅಂತೂ ಅಲ್ಲಿ ಯಾವುದೇ ಸಂಘಟನೆ ಅಂತ ಹೇಳ್ಕೊಳ್ಳೋದಿಕ್ಕೂ ಅಂತ ಒಂದು ದೊಡ್ಡ ತಾಕತ್ತಿರ್ಲಿಲ್ಲ, ಏನೂ ಇರಲಿಲ್ಲ. ನನ್ನ ಜೊತೆಗೆ ಯಾರಾದ್ರೂ ಇದ್ರು ಅಂದ್ರೆ ಅದು ರಾಹುಲ್ ಗಾಂಧಿ ವಿಶ್ವಾಸ ಅಷ್ಟೇ. ಸೊ ನಾನಲ್ಲಿ ಚುನಾವಣೆಯಲ್ಲಿ ನಿಲ್ಬೇಕು ಅಂತ ಅವ್ರಿಷ್ಟ ಆಗಿತ್ತು. ಮತ್ತೆ ನಾನಲ್ಲಿ ಚುನಾವಣೆಗೆ ನಿಂತ್ಕೊಂಡೆ. ಅಲ್ಲಿನ ಜನ ನನ್ನ ಗೆಲ್ಸಿದ್ರು. ನೋಡಿ, ಅವ್ರು ನಾನು ಹೇಳ್ತಾರೆ ಅವ್ರ ರಾಜ್ ವಿರುದ್ಧ ಬಬ್ಬರ್ ನಿಲ್ಲಿಲ್ಲ. ಅವರು ಕೃತಜ್ಞರಲ್ಲ. ಇತ್ತೀಚೆಗೆ ನೀವು ಏನ್ ಮಾಡ್ತಾ ಇದ್ದೀರಿ ಅಂದ್ರೆ, ಮುಲಾಯಂ ಸಿಂಗ್ ಅವರ ವಿಚಾರದಲ್ಲಿ ಒಂದು ಜಾತಿಗೆ ಅವರು ಹೆಚ್ಚಿನ ಒತ್ತನ್ನ ಕೊಡ್ತಾರೆ. ತಮ್ಮ ಪರಿವಾರದ 12 ಸದಸ್ಯರ ಜೊತೆಗೆ ಸೋಷಿಯಲಿಸಂ ಕಲಿಸೋ ಅಂತ ಮುಲಾಯಂ ಸಿಂಗ್ ಅವರ ಪರಿವಾರ. ನೋಡಿ, ನಾನು ಹಿಂಗ್ ಕಲ್ಸೋನು ಅಂತಾನೂ ಹೇಳಲಿಲ್ಲ. ಮತ್ತೆ ಮುಲಾಯಂ ಸಿಂಗ್ ಅವ್ರ ಪರಿವಾರ ಅಂತಾನು. ನಾನು ಈ ಸರ್ಕಾರದ ಮುಖ್ಯಮಂತ್ರಿ ಏನಿದ್ದಾರೆ ಮತ್ತವರು ಒಂದು ಕಾಲದಲ್ಲಿ ಸೋಷಿಯಲಿಸ್ಟ್ ಪಾರ್ಟಿ ಅಥವಾ ಸಮಾಜವಾದಿ ಪಾರ್ಟಿ ಆಗಿತ್ತು. ಆದ್ರೆ ಈಗ ಅದು ಸಫಾ ಆಗೋಗ್ಬಿಟ್ಟಿದೆ. ಸೊ ನಾನು ಹೇಳ್ದೆ, ಈ ಸಫಾದು ಸೋಷಿಯಲಿಸಂ ಏನಿದೆ ಅದು ಪರಿವಾರದ 12 ಜನರಿಗೆ ಮಾತ್ರ ಸೀಮಿತ ಆಗೋಗಿದೆ. ಈ ಪರಿವಾರದ 12 ಜನರು ಮಾತ್ರ ಆ ಸಮಾಜವಾದ ಇದೆ. ಬಾಕಿ ಹೊರಗಿನ ಜನಗಳಲ್ಲಿ ಅದು ಎಲ್ಲೂ ಕಾಣಿಸೋದೇ ಇಲ್ಲ. ಮತ್ತಾಮೇಲೆ ಮುಲಾಯಂ ಸಿಂಗ್ ಅವರು ಏನ್ ಹೇಳ್ತಿದಾರೋ ನಾನು ಅದನ್ನೇ ಹೇಳ್ತಾ ಇರೋದು. ಮುಲಾಯಂ ಸಿಂಗ್ ಏನ್ ಹೇಳಿದ್ರು, ಇಲ್ಲಿ ಈ ಸರ್ಕಾರ ಲೂಟಿ ತಡೆಯೋದ್ರಲ್ಲಿ ಅಸಮರ್ಥ ಆಗಿದೆ. ಮತ್ತೆ ಅವರು ಸ್ವತಃ ಕ್ಯಾಮ್ರಾಗಳ ಮುಂದೆ ಹೇಳಿದ್ರು, ಲೂಟಿ ತಡೆಯೋದ್ರಲ್ಲಿ ಈ ಸರ್ಕಾರ ನಾವುಗಳು ಅಸಮರ್ಥರಾಗಿದ್ದೀವಿ ಅಂತ. ಸೊ ನಾನು ಅದನ್ನೇ ಹೇಳ್ತಾ ಇರೋದು. ಅಂದ್ರೆ ಸಮಾಜವಾದ ಪಾರ್ಟಿ ಲೂಟಿ ತಡೆಯೋದ್ರಲ್ಲಿ ಅಸಮರ್ಥ ಅಂತ. ಮುಲಾಯಂ ಸಿಂಗ್ ಅವರು ಹೇಳಿದ್ರು, ಇಲ್ಲಿ ಈ ಮಂತ್ರಿಗಳು ಜಮೀನೆಲ್ಲ ನುಂಗ್ ಹಾಕಿದ್ದಾರೆ ಅಂತ. ಸೊ ನಾನು ಇದನ್ನೇ ಹೇಳ್ತಾ ಇರೋದು. ಅಂದ್ರೆ ಈ ಸರ್ಕಾರದ ಜನಗಳು ಜಮೀನುಗಳನ್ನೆಲ್ಲ ನುಂಗ್ ಹಾಕ್ತಿದ್ದಾರೆ ಅಂತ. ಅಲ್ಲಿಗೆ ನೀವು ನೋಡಿ, ನಾನಂತೂ ಮುಲಾಯಂ ಸಿಂಗ್ ಅವರನ್ನೇ ಅನುಕರಣೆ ಮಾಡ್ತಾ ಇದ್ದೀನಿ. ಅವ್ರು ಏನ್ ಹೇಳ್ತಾ ಇದ್ದಾರೆ ನಾನು ಅದನ್ನೇ ಜನರ ಮುಂದೆ ಹೇಳ್ತಾ ಇದ್ದೀನಿ. ನೋಡಿ, ನಾನಂತೂ ಒಂದ್ ವೇಳೆ ಮುಲಾಯಂ ಸಿಂಗ್ ಯಾದವ್ ಅವ್ರನ್ನ ಇಷ್ಟೊಂದು ಅನುಸರಿಸಿದ್ರೆ, ಅವರು ನಿಮ್ಮನ್ನ ಲೋಕಸಭೆಗೆ ಕಳಿಸ್ಕೊಟ್ರು, ಅವರು ರಾಜ್ಯಸಭೆನ ನಿಮ್ಮನ್ನ ಕೇಳ್ದೇನೆ ಕೊಟ್ರು, ಅವ್ರ ಜೊತೆಗೆ ಈ ಚುನಾವಣೆಯಲ್ಲಿ ನಿಲ್ಬೋದಾಗಿತ್ತಲ್ಲ. ನಿಮ್ಮ ಮಾತು ಸರಿಯಾಗಿದೆ. ನಾನು ಅವ್ರ ಜೊತೆ ನಿಂತಿರ್ಬೇಕಿತ್ತು. ಆದ್ರೆ ಅವ್ರಿಗೆ ನಿಲ್ಲಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಇದ್ದಾಗ ನಾನು ಹೇಗೆ ನಿಂತ್ಕೊಳ್ಳಿ ಹೇಳಿ? ಬಹುಶಃ ಯಾಕೆ ಅಂತಂದ್ರೆ, ಸಮಾಜವಾದಿ ಪಾರ್ಟಿ ಮತ್ತೆ ಮುಲಾಯಂ ಸಿಂಗ್ ಯಾದವ್ ಅವರ ಪರಿವಾರ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಕಾಂಗ್ರೆಸ್ ನಿಮ್ಮನ್ನ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಸ್ಪರ್ಧಿಸೋ ಕಳಿಸಿದ್ದಾರೆ. ಇಲ್ಲ 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 ನನಗೆ ನನ್ನ ಪಾರ್ಟಿ ಜವಾಬ್ದಾರಿ ಕೊಟ್ಟಿದ್ದು ಯಾಕೆ ಅಂದ್ರೆ, ನಾನು ಸಾಕಷ್ಟು ಪರಿಶ್ರಮ ಮಾಡ್ತೀನಿ ಅನ್ನೋ ಕಾರಣಕ್ಕೆ. ಸೊ ಬಹುಶಃ ಈ ಪರಿಶ್ರಮದಿಂದನೇ ಮುಂಬೈಗೆ ಹೋಗಿದ್ದು. ಮತ್ತೆ ಇದೇ ಪರಿಶ್ರಮದಿಂದಲೇ ವಾಪಸ್ಸು ರಾಜನೀತಿಗೂ ಬಂದಿದ್ದೀನಿ. ಸೊ ನನ್ನ ಪರಿಶ್ರಮಕ್ಕೆ ಪ್ರತಿಫಲ ಸಿಗ್ತಾ ಇದೆ. ಪರಿಹಾರ ಸಿಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಶಿವಪಾಲ್ ಯಾದವ್ ಹೇಳ್ತಾರೆ ಖಂಡಿತ ಮೋಸ ಆಗತ್ತೆ ಅಂತ. ಶಿವಪಾಲ್ ಇನ್ನೂ ಚಿಕ್ಕೋರು. ಅವರು ಮುಲಾಯಂ ಸಿಂಗ್ ತರ ಪೈಲ್ವಾನ್ಗಿರಿ ಮಾಡೋದಿಕ್ ನೋಡ್ತಾ ಇದ್ರು. ಪೈಲ್ವಾನ್ಗಿರಿಲಿ ಅವರು ಯಶಸ್ವಿ ಆಗ್ಲಿಲ್ಲ. ಅದಕ್ಕೆ ಕಾರ್ತೂಸ್ ಬಗ್ಗೆ ಮಾತಾಡ್ತಾರೆ. ಮತ್ತೆ ಅಖಿಲೇಶ್ ಯಾದವ್ ಹೇಳ್ತಾರೆ ಅವರು ಡ್ಯಾನ್ಸ್ ಮಾಡ್ತಿರ್ತಾರೆ, ಡ್ಯಾನ್ಸ್ ಮಾಡಿ ಬಿಡಿ ಅಂತ. ಮಕ್ಕಳು ಚಿಕ್ಕಪ್ಪಂಗೆ ಏನ್ ಬೇಕಾದ್ರೂ ಹೇಳ್ಬೋದು. ಈ ಮಾತು ನಿಜಾನ? ನಿಮ್ಮನ್ನ ಉತ್ತರ ಪ್ರದೇಶಕ್ಕೆ ಚುನಾವಣೆ ಸ್ಪರ್ಧಿಸೋದಕ್ಕೆ ಅಂತ ನಿಮ್ಮನ್ನ ಕಳಿಸಿದ್ರಲ್ಲ, ಇದು ಪ್ರಿಯಾಂಕಾ ಗಾಂಧಿ ಅವರ ನಿರ್ಧಾರ ಆಗಿತ್ತಾ? ನೋಡಿ, ನಾನು ಇದ್ರ ಬಗ್ಗೆ ತುಂಬಾ ಜಾಸ್ತಿ ಏನು ಹೇಳೋದು,
ಯಾವುದೇ ಸ್ಪಷ್ಟತೆಯಿಂದ ಹೇಳೋದಿಕ್ಕಾಗಲ್ಲ. ಆದ್ರೆ ಒಂದು ಪರಿವಾರ ಇದೆ. ಪರಿವಾರದೊಳಗೆ ಯಾವುದೇ ತರದ ಮಾತುಕತೆ ನಡೆದ್ರೂ ಪರಿವಾರದ ಎಲ್ಲಾ ಸದಸ್ಯರಿಗೂ ಅದು ಗೊತ್ತಿರುತ್ತೆ. ಮತ್ತೆ ಇನ್ನೊಂದು ಸಾಧ್ಯತೆ ಅಂದ್ರೆ ಪರಿವಾರದ ಯಾವುದೇ ಸದಸ್ಯರು ನನ್ನ ವಿರೋಧ ಮಾಡಿಲ್ದೇ ಇರೋದು. ನನ್ನನ್ನ ಉತ್ತರ ಪ್ರದೇಶಕ್ಕೆ ಕಳಿಸೋ ಈ ನಿರ್ಧಾರದ ಬಗ್ಗೆ. ಸೊ ಪ್ರಿಯಾಂಕಾ ಅವ್ರ ನಿರ್ಧಾರ ಆಗಿರ್ಬೋದು. ನೋಡಿ, ನೀವು ಗೆದ್ದ ನಂತರ ಥ್ಯಾಂಕ್ಸ್ ಹೇಳೋದಕ್ಕೆ ಅಂತ ಹೋದ್ರಲ್ಲ, ನೀವು ವಿಶೇಷವಾಗಿ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರಿ. ನಾನು ಪರಿವಾರದ ಎಲ್ಲಾ ಜನಗಳಿಗೂ ಧನ್ಯವಾದ ಹೇಳಿದ್ದೆ. ಸೋನಿಯಾಜಿ, ರಾಹುಲ್ ಜಿ, ಪ್ರಿಯಾಂಕಾ ಜಿ. ಯಾಕೆ ಅಂದ್ರೆ ನಾನು ನೋಡ್ತಿದ್ದೆ ರಾಹುಲ್ ಜಿ ಏನ್ ನೋಡಿ, ನಾನು ಈ ಮಾತಾಡ್ತಿದ್ರು ಪ್ರಶ್ನೆನ ಅಂತ. ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ನಿಜಕ್ಕೂ ಪ್ರಿಯಾಂಕಾ ಗಾಂಧಿ ಅವರ ದೊಡ್ಡ ಪಾತ್ರ ಆಯ್ತಾ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ? ಪ್ರಿಯಾಂಕಾ ಅವ್ರ ಪಾತ್ರ ಮೊದ್ಲಿಂದಲೂ ಇದ್ದೇ ಇತ್ತು. ಮತ್ತೆ ನನ್ನ ಪ್ರಕಾರ ನಾವು ಯಾವಾಗ್ಲೂ ಯೋಚಿಸೋದೇನು ಅಂದ್ರೆ, ಸೋನಿಯಾಜಿ, ರಾಹುಲ್ ಜಿ, ಪ್ರಿಯಾಂಕ್ ಜಿ ಅವರು ಇದಾರೆ. ಅಂದ್ರೆ ಇವ್ರುಗಳಿದ್ದಾರೆ, ವ್ಯಕ್ತಿಗಳಿದ್ದಾರೆ, ತಮ್ಮಷ್ಟಕ್ಕೆ ಇಂಡಿವಿಜುವಲ್ ಅವರು. ಆದ್ರೆ ಇವ್ರ ಪರಿವಾರನ ಒಂದು ಯೂನಿಟ್ ತರ ನೋಡ್ತೀನಿ ನಾನು. ಯಾಕೆಂದ್ರೆ ಈ ಪರಿವಾರ ತುಂಬಾ ಸ್ಯಾಕ್ರಿಫೈಸಸ್ ಮಾಡಿದೆ. ಮತ್ತೆ ಈ ಪರಿವಾರ ಕಾಂಗ್ರೆಸ್ಗೋಸ್ಕರ, ದೇಶಕ್ಕೋಸ್ಕರ ತಮ್ಮ ಪ್ರಾಣನು ಬಲಿದಾನ ಮಾಡಿದ್ದಾರೆ. ಸೊ ಒಂದ್ ವೇಳೆ ಈ ಪರಿವಾರ ಬೇರೆ ಬೇರೆ ತರ ಯೋಚಿಸುತ್ತೆ ಅಂದ್ರೆ ಅದಂತೂ ಖಂಡಿತ ಸಾಧ್ಯ ಇಲ್ಲ. ಮತ್ತೆ ಇವತ್ತೊಂದು ಉತ್ತರ ಪ್ರದೇಶ ನೋಡಿ, ಅಥವಾ ದೇಶದಲ್ಲೇ ಒಂದು ರಾಜಕೀಯದಲ್ಲಿ ಏಳು ಬೀಳು ಏನಿದೆ, ಆ ಏಳು ಬೀಳುಗಳ ಒಳಗೆ ಪ್ರಿಯಾಂಕಾ ಜಿ ಅಂದ್ರೆ ನಾವೆಲ್ಲರೂ ಕೇಳ್ತಾ ಇರೋದೇನು ಅಂದ್ರೆ, ಒಂದು ಇಲ್ಲ ಬಲವಾಗಿರೋ ಇನ್ನೂ ಒಂದು ದೊಡ್ಡದಾದ ಪಾತ್ರ ವಹಿಸಬೇಕು ಅಂತ. ಮತ್ತೆ ನಮಗೆ ವಿಶ್ವಾಸನೂ ಇದೆ, ಇದು ನಿಜ ಕೂಡ ಆಗ್ಬೋದು. ನೋಡಿ, ಈ ಕುಟುಂಬ ನಿಮ್ಗೆ ಎಷ್ಟೊಂದು ಗೌರವ ಕೊಟ್ಟಿದೆ, ನಿಮ್ಮನ್ನ ಉತ್ತರ ಪ್ರದೇಶದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಮತ್ತೆ ಯಾಕೆ ಅವರು ನಿಮ್ಮ ಹೆಸರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಯ್ಕೆ ಮಾಡಲಿಲ್ಲ? ನನ್ನ ಪ್ರಕಾರ ಉತ್ತರ ಪ್ರದೇಶ ತುಂಬಾ ಜಾಸ್ತಿ ಎಕ್ಸ್ಪೆರಿಮೆಂಟ್ ಬಯಸಲ್ಲ ಅನ್ಸುತ್ತೆ. ನಾನಿದನ್ನ ತುಂಬಾ ಗಂಭೀರವಾಗಿ ಹೇಳ್ತಾ ಇದ್ದೀನಿ. ನನ್ನಂತ ಒಬ್ಬನ ತಂದ್ರೆ ಅದು ಎಕ್ಸ್ಪೆರಿಮೆಂಟ್ ಆಗೇ ಇರೋದು. ಯಾವ ಕೆಲಸ ನನಗೆ ಬರುತ್ತೋ ಅದರಲ್ಲಿ ನಾನು ನಿಪುಣ ಅನ್ಕೊಂಡ್ರೋ ನೋಡಿ, ಅದನ್ನ ನೀವು ಪ್ರಶ್ನೆ ಕೊಟ್ಟಿದ್ದಾರೆ. ತಿರುಗಿಸ್ತಾ ಇಲ್ಲ, ಯಾವ ವ್ಯಕ್ತಿ ಉತ್ತರ ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆನ ಗೆದ್ದಿದ್ದಾರೋ, ಯಾವ ವ್ಯಕ್ತಿಗೆ ಸಮಾಜವಾದಿ ಪಕ್ಷದ ಒಳಹೊರಗು ಗೊತ್ತಿದೆಯೋ, ಯಾರು ಚೆನ್ನಾಗಿ ಭಾಷಣ ಮಾಡ್ತಾರೋ, ಯಾರು ಪಕ್ಷದ ವಕ್ತಾರರಾಗಿದ್ದಾರೋ, ಯಾರಿಗೆ ಟ್ಯಾಲೆಂಟ್ ಇದೆಯೋ, ಯಾರಿಗೆ ಸ್ಟಾರ್ಡಮ್ನ ಗ್ಲಾಮರ್ ಇದೆಯೋ, ಅವರನ್ನ ಬಿಟ್ಟು 78 ವರ್ಷಗಳ ಶೀಲಾ ಅವರನ್ನ ಡೆಲ್ಲಿಯಿಂದ ಕರ್ಕೊಂಡು ಬಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಭ್ಯರ್ಥಿ ಮಾಡಿದ್ದಾರೆ. ಅವರು ಡೆಲ್ಲಿಯವರಲ್ಲ. ಅಂದ್ರೆ ಅವರು ಡೆಲ್ಲಿಗೆ ಬಂದಿದ್ದೇ ಉತ್ತರ ಪ್ರದೇಶದಿಂದ. ಎಲ್ಲದಕ್ಕಿಂತ ಮೊದಲು ಅವರ ರಾಜಕೀಯ ಪರಿಚಯನೇ ಕನ್ನೌಜಿಂದ ಆಗಿತ್ತು. ಮತ್ತೆ ಈ ಪರಿವಾರ ಕನ್ನೌಜ್ನ ಅಥವಾ ಉನ್ನಾವ್ನ ತುಂಬಾ ಪುರಾತನ ಪರಿವಾರ. ಉಮಾಶಂಕರ್ ದೀಕ್ಷಿತ್ ಅವ್ರ ಪರಿವಾರ ಮತ್ತೆ ಉತ್ತರ ಪ್ರದೇಶದ ಸನ್ಮಾನಿತ ಪರಿವಾರಗಳಲ್ಲಿ ಒಂದು ಅನಿಸ್ಕೊಂಡಿದೆ. ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ನಾನಿದನ್ನ ತುಂಬಾ ವಿನಮ್ರತೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿ ಸಾಕಷ್ಟು ಜನ ಡೆಲ್ಲಿಲಿ ಹುಟ್ಟು ಬೆಳೆದೋರಿದ್ದಾರೆ, ಡೆಲ್ಲಿಗೆ ಹೋಗಿ ಬರೋರಿದ್ದಾರೆ. ಒಂದ್ ವೇಳೆ ನಾವು ಪುಸ್ತಕಗಳಲ್ಲಿ ಏನ್ ಇತಿಹಾಸ ಓದಿದೀವಿ, ಆ ಡಿಲ್ಲಿ ಗುರ್ತನ್ನ ಹುಟ್ಟು ಹಾಕ್ತವ್ರೆ ಮೊಘಲರು. ದೊಡ್ಡ ದೊಡ್ಡ ಕಟ್ಟಡಗಳು ತುಂಬಾ ವಿಕಾಸ ಮಾಡಿದ್ರು, ತುಂಬಾನೇ. ಮತ್ತೆ ಅದಾದ್ಮೇಲೆ ಏನಿದೆ, ಇದಕ್ಕೊಂದು ಹೊಸ ರೂಪ ಅಂತ ಕೊಟ್ಟಿದ್ರೆ ಅದು ಆಂಗ್ಲರು ಕೊಟ್ಟಿದ್ದು. ಈ ಎಲ್ಲಾ ಲ್ಯೂಟೆನ್ಸ್, ಈ ಎಲ್ಲಾ ಸೈಡ್ನಲ್ಲಿರೋ, ಈ ಕಡೆ ಸೌತ್ ಡೆಲ್ಲಿ ಕಡೆಗಿರೋದೆಲ್ಲ, ಮತ್ತೆ ಅದಾದ್ಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ಮೇಲೆ ಇದ್ರ ರೂಪನ ಯಾರಾದ್ರೂ ಬದಲಾಯಿಸಿದ್ರೆ ಅದು ಶೀಲಾ ದೀಕ್ಷಿತ್ ಅವರು ಬದಲಾಯಿಸಿದ್ದು. ಪ್ರತಿಯೊಬ್ರು ಇದನ್ನ ಪ್ರಾಮಾಣಿಕವಾಗಿ ಒಪ್ಕೋತಾರೆ. ಇದರಲ್ಲಿ ಯಾವುದೇ ತರದ ಸುಳ್ಳಿಲ್ಲ. ಬಹುಶಃ ಉತ್ತರ ಪ್ರದೇಶಕ್ಕೆ ಜಮೀನುಗಳನ್ನ ಇಂಚಸ್ಸಲ್ಲಿ ಮಾರೋ ಅವಶ್ಯಕತೆ ಇಲ್ಲ. ಅಂದ್ರೆ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಿನೋ ಅಥವಾ ಅಧಿಕಾರಕ್ಕೆ ಬಂದೋ ಜಮೀನುಗಳ ಬೆಲೆನ ಜಾಸ್ತಿ ಮಾಡಿ ಅದನ್ನ ಮಾರಾಟ ಮಾಡೋ ಕೆಲಸ ಮಾಡಬಾರ್ದು. ಬದಲಾಗಿ ಉತ್ತರ ಪ್ರದೇಶದ ಒಳಗೆ ಈಗ ಸದ್ಯಕ್ಕೆ ವಿಕಾಸದ ಅಗತ್ಯ ಇದೆ, ಒಂದು ಅನುಭವದ ಅವಶ್ಯಕತೆ ಇದೆ. ಮತ್ತೆ ಅದೂ ಅಲ್ಲದೆ ಕಾಂಗ್ರೆಸ್ ಪಾರ್ಟಿ ಇಂಥ ಜನಗಳಿಗೆ ಗೌರವ ಕೊಡುತ್ತೆ. ಈಗ ನೋಡಿ, ಒಂದ್ ವೇಳೆ ಕುಟುಂಬದ ಸೊಸೆ, ಕುಟುಂಬದ ಯುವಕರು ಮನೆ ನಡೆಸೋದಿಕ್ಕಾಗ್ಲಿಲ್ಲ ಅಂದ್ರೆ ಆಗ ಮತ್ತೆ ಮನೆ ಬೀಗದ ಕೈ ಏನಿದೆ ಅದನ್ನ ವಯಸ್ಸಾದ ಹಿರಿಯರ ಕೈಗೆ ಒಪ್ಪಿಸ್ಬಿಡ್ತೀವಿ. ಈಗ ನೀವು ಮನೆನ ನೀವು ಚಲಾಯಿಸಿ. ಮತ್ತೆ ನನ್ಗನ್ಸುತ್ತೆ ಇದು ಶೀಲಾಜಿ ಅವ್ರ ಕೈಗೆ ಒಪ್ಸಾದ್ಮೇಲೆ ಈ ಪರಿವಾರ ಈ ಉತ್ತರ ಪ್ರದೇಶ ಮತ್ತೆ ಸಂಭಾಳಿಸ್ಲಿಕ್ಕಾಗತ್ತೆ. ನಮ್ಮ ಹಿರಿಯರೇನಿದ್ದಾರೆ ಅವರು ಈ ಮನೆನ ಚಲಾಯಿಸ್ಲಿ ಅಂತ ನೋಡಿ, ಇಷ್ಟು ಹೇಳ್ದೆ ಅಷ್ಟೇ. ವಯಸ್ಸಾಗಿರುವಂತವರು ಸ್ಪರ್ಧಿಸ್ತಾ ಇರುವಂತದ್ದು 43 ವಯಸ್ಸಿನ ಅಖಿಲೇಶ್ ಯಾದವ್ನ ವಿರುದ್ಧ. ಅಲ್ಲ, ನಿಮ್ಗನ್ಸುತ್ತಾ 43 ವರ್ಷದ ನವ ಯುವಕನ ಜೊತೆ ಈ ಹಿರಿಯರು ಪ್ರತಿಸ್ಪರ್ಧೆ ಮಾಡ್ತಾರೆ ಅಂತ? ಇಲ್ಲ, ಇವ್ರ ಆಶೀರ್ವಾದ ಇರುತ್ತೆ. ಈಗ ಮನೆ ಚಲಾಯಿಸೋದೇನೆ ಅವರೇ. ಶೀಲಾಜಿ ಇವ್ರಿಗೂ ಒಳ್ಳೇದೇ ಬಯಸ್ತಾರೆ, ಆದ್ರೆ ಉತ್ತರ ಪ್ರದೇಶನ ಶೀಲಾಜಿ ಚಲಾಯಿಸ್ತಾರೆ. ಮುಲಾಯಂ ಸಿಂಗ್ ಅವರ ವಯಸ್ಸು ಕೂಡ 76 ವರ್ಷ. ನೋಡಿ, ಈ ಮಾತು ನಿಜನಾ? ಶೀಲಾ ದೀಕ್ಷಿತ್ ಅವ್ರನ್ನ ಯಾಕೆ ಕರ್ಕೊಂಡು ಬಂದ್ರು ಅಂದ್ರೆ, ಒಬ್ರು ಬ್ರಾಹ್ಮಣರನ್ನ ಪ್ರೊಜೆಕ್ಟ್ ಮಾಡ್ಬೇಕಿತ್ತು. ಯಾಕಂದ್ರೆ ರಾಜ್ ಬಬ್ಬರ್ ಅವರು OBC, ಬ್ರಾಹ್ಮಣರಲ್ಲ. ನನಗಂತೂ ರಾಜಕೀಯಕ್ಕೆ ಬಂದ್ಮೇಲೆ ಗೊತ್ತಾಗಿದ್ದು ನಾನು ಯಾವ ಸಿ ಅಂತ. ಅದಕ್ಕೂ ಮೊದಲು
ಹಿಂದೆ ನಾನು ಈ ಇನ್ಸಾಫ್ ಕಾ ತರಾಜು ಮಾಡಿದಾಗ ಆಗ ನನ್ನ ಜನ ನನ್ನನ್ನು ರಮೇಶ್ ಅಂತ ಕರಿತಾ ಇದ್ರು. ಮತ್ತೆ ಅದಾದ್ಮೇಲೆ ಏನ್ ಫಿಲಿಂ ಮಾಡಿದೆ ಅದ್ರ ಹೆಸರು ಹಿಡಿದು ಕರಿತಾ ಇದ್ರು. ಒಂದ್ಸಲ ಹೇಳ್ತಿದ್ರು ವಿಲನ್ನು, ಇನ್ನೊಂದ್ಸಲ ಹೀರೋ ಅಂತಿದ್ರು. ಹೀಗೆ ಸಾಕಷ್ಟು ಹೆಸರುಗಳಿಂದ ಗುರ್ಸೋದಕ್ಕೆ ಶುರು ಮಾಡಿದ್ರು. ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಉತ್ತರ ಪ್ರದೇಶದ ವಿಕಾಸ ಇದು ಯಾವುದೇ ಜಾತಿ ಬ್ರಾಕೆಟಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಒಂದ್ವೇಳೆ ಎಲ್ರೂ ಒಗ್ಗಟ್ಟಾಗಿದ್ರೆ, ನಾನಂತೂ ಹೇಳ್ತೀನಿ ಇದು ಒಂಥರ ತುಂಬಾ ಒಳ್ಳೆ ವಿಷಯನೇ. ಒಂದ್ವೇಳೆ ನೀವು ಕಾಂಗ್ರೆಸ್ನ ನೋಡ್ತಿದ್ದೀರಾ, ಶೀಲಾಜಿ ಅವರನ್ನ ನೋಡಿ ಬ್ರಾಹ್ಮಣ ಮುಖ ನೋಡ್ತಿದ್ದೀರಾ ಅಂದ್ರೆ ನಾನು OBCನೂ ನೋಡ್ತಿದ್ದೀರಾ. ಸೊ ಸಂಜಯ್ ಸಿಂಗ್ ಅವರು, ಠಾಕೂರ್ ಅವರನ್ನು ನೋಡ್ಬಿಡಿ. ಮತ್ತಾಮೇಲೆ ನಮ್ಮ ನೇತಾಗಳೇನಿದ್ದಾರೆ ಮುಸ್ಲಿಂ ಅವರು, ಅವ್ರನ್ನು ಇನ್ನೆರಡು ನೀವು ವಿಚಾರ ನೋಡ್ಬೋದು. ನಿಮ್ಮ ಟೀಮ್ನಲ್ಲಿ ಇಮ್ರಾನ್ ಮಸೂದ್. ನೋಡಿ, ಇದೇ ವ್ಯಕ್ತಿ ಹೇಳಿರುವಂಥದ್ದು ನರೇಂದ್ರ ಮೋದಿ ಅವರನ್ನ ಕರಡನ್ನ ಕುಯ್ದು ಹಾಕ್ತೀನಿ ಅಂತ. ನೋಡಿ, ಅದೇನು ಅಂದ್ರೆ ಈ ಥರದ ಪದಗಳ ಬಳಕೆ ಮಾಡೋದು ಅದು ಅಷ್ಟು ಒಳ್ಳೇದಲ್ಲ ಅಂತೀನಿ. ಆದ್ರೆ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ ಈ ಮಾತನ್ನ ನಾನು ಯಾವತ್ತೂ ಹೇಳಿಲ್ಲ ಅಂತ. ಮತ್ತೆ ಒಂದು ಹೇಳಿರ್ಬೇಕು ಅಥವಾ ನಾನು ಈಗ ತಾನೇ ಇದಂತೂ ವಿಡಿಯೋದಲ್ಲೇ ಇದೆ, ಸೊ ಇಡೀ ಜಗತ್ತೇ ನೋಡಿದೆ. ಸೊ ನಾನೀಗ ಏನ್ ಕೇಳಿದೆ ಅಂತಂದ್ರೆ, ಯಾಕೆಂದ್ರೆ ಈ ವಿಷಯ ಇವ್ರನ್ನ ಅಭ್ಯರ್ಥಿ ಮಾಡ್ತಿದ್ದ ಹಾಗೇನೆ. ಸೊ ಇವರು ಇಮಿಡಿಯೇಟ್ಲಿ ಹೇಳಿದ್ರು, ಸಾಬ್ ನಾನು ಇದಕ್ಕೆ ಕ್ಷಮೆ ಕೂಡ ಕೇಳಿದೀನಿ ಅಂತ, ನಾನು ಒಪ್ತೀನಿ ಅಂತ. ವಿಷಯಗಳಿಗೆ ಕ್ಷಮೆ ಕೇಳೋದಿಕ್ ಸಾಧ್ಯ ಇಲ್ಲ ಅಂತ. ಒಂದ್ಸಲ ಬಾಯಿಂದ ಇಂಥ ಮಾತುಗಳು ಹೊರಗಡೆ ಬಂತು ಅಂದ್ರೆ ಅದನ್ನ ಕ್ಷಮಿಸೋದಿಕ್ ಸಾಧ್ಯನೇ ಇಲ್ಲ. ಒಬ್ಬ ವ್ಯಕ್ತಿ ಇಂಥ ಮಾತಾಡ್ಬಿಟ್ಟು ಪಶ್ಚಾತ್ತಾಪ ಪಟ್ಕೊಂಡು ಕ್ಷಮೆ ಕೇಳ್ದ ಅಂತಂದ್ರೆ ನನ್ಗನ್ಸುತ್ತೆ ಬಹುಶಃ ಅವ್ನು ಇನ್ ಮುಂದೆ ಈ ರೀತಿ ಮಾತಾಡಲ್ಲ ಅಂತ ಅನ್ಕೋತೀನಿ. ನೋಡಿ, ಮತ್ತೊಬ್ರು ಇದ್ದಾರೆ, ರಾಜಾರಾಮ್ ಪಾಲ್ ಈ ಟೀಮ್ನಲ್ಲಿ. ಅವ್ರ ಮೇಲೆ ಒಂದು ಅಪವಾದ ಇದೆ, ಅವರು ಲೋಕಸಭೆಯಲ್ಲಿ ದುಡ್ಡನ್ನು ತಗೊಂಡು ಪ್ರಶ್ನೆ ಕೇಳಿದ್ರು ಅಂತ. ಅದಕ್ಕೆ ಅವರಿಗೆ ಶಿಕ್ಷೆ ಕೂಡ ಸಿಕ್ಕಿದೆ. ನನ್ ಮೇಲೂ ಈ ಥರದ್ದು ಯಾವ್ದಾದ್ರು ಬಂದ್ಬಿಡುತ್ತೇನೋ ಅಂತ ಹೆದರ್ಕೋತಾ ಇದ್ದೀನಿ. ಅಲ್ಲ, ಅದು ಆಮೇಲೆ ಏನಾಯ್ತು ಅಂದ್ರೆ ಬಹುಶಃ ಅಲ್ಲಿ ಸ್ಪೀಕರ್ ಸಾಹೇಬ್ರು ಎನ್ಕ್ವೈರಿ ಮಾಡಿದ್ರು. ಮತ್ತೆ ಅವ್ರ ಆರೋಪ ಯಾವುದು ಸಾಬೀತಾಗ್ಲಿಲ್ಲ. ಮತ್ತೆ ಅವರಿಗೆ ಚುನಾವಣೆಯಲ್ಲಿ ನಿಲ್ಲೋ ಅವಕಾಶ ಕೊಡ್ಲಾಯ್ತು. ಮತ್ತೆ ಅವರು ಚುನಾವಣೆಯಲ್ಲಿ ಗೆದ್ಬಂದ್ರು ಕೂಡ. ಸೊ ಈಗ ಈ ಪರ್ಸೆಪ್ಷನ್ ಎಂಥ ವಸ್ತು ಅಂತಂದ್ರೆ, ಎನ್ಕ್ವೈರಿ ಆದ್ಮೇಲೆ ಏನ್ ಬಂತು? ಯಾಕೆ ಅಂದ್ರೆ ಒಂದ್ ವೇಳೆ ಆರೋಪ ಸಾಬೀತಾಗಿದ್ದಿದ್ರೆ ಅವರು ಚುನಾವಣೆಯಲ್ಲಿ ನಿಲ್ಲೋದಿಕ್ಕಾಗ್ತಿರ್ಲಿಲ್ಲ. ಮುಂದಿನ ಚುನಾವಣೆಯಲ್ಲಿ ನಿಂತಿದ್ರು. ಆ ಆರೋಪ ಏನಿತ್ತು ಅವ್ರ ಮೇಲೆ ಸಾಬೀತಾಗ್ಲಿಲ್ಲ ಅನ್ಸುತ್ತೆ ಅದು. ನೋಡಿ, ನಾನ್ ಕೇಳ್ಪಟ್ಟೆ ಪ್ರಶಾಂತ್ ಕಿಶೋರ್ ಮೊದಲು ನರೇಂದ್ರ ಮೋದಿ ಅವ್ರ ಜೊತೆಗಿದ್ರು, ಆನಂತರ ನಿತೀಶ್ ಕುಮಾರ್ ಅವ್ರ ಜೊತೆಗಿದ್ರು, ಈಗ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಮ್ಯಾನೇಜ್ಮೆಂಟ್ ನೋಡ್ಕೊಳ್ತಾ ಇದ್ದಾರೆ. ಅವರ ಸಲಹೆ ಏನು ಅಂತಂದ್ರೆ, ರಾಹುಲ್ ಗಾಂಧಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಬಿಂಬಿಸಿದ್ರೆ ಉತ್ತಮ ಅಂತ. ನನಗೊತ್ತಿರೋ ಹಾಗೆ ಈ ವಿಷಯ ಪಾರ್ಟಿನಲ್ಲಂತೂ ಯಾರ ಕಿವಿಗಳಿಗೂ ಖಂಡಿತವಾಗ್ಲೂ ಬಿದ್ದೇ ಇಲ್ಲ. ಅವ್ರು ಯಾರಿಗೆ ಹೇಳಿರ್ಬೋದು, ಇದ್ರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ. ಮತ್ತೆ ಪ್ರಶಾಂತ್ ಅವರು, ಅವ್ರ ಬಗ್ಗೆ ನಾನು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರ ಸಲಹೆ ಅದೇನು ಬೇಕಾದರೂ ಇರ್ಬೋದು, ಆದರೆ ಇಂಥ ಯಾವುದೇ ವಿಚಾರ ಪಾರ್ಟಿನಲ್ಲಿಲ್ಲ ಅಥವಾ ಪಾರ್ಟಿಯ ಯಾವುದೇ ಕಾರ್ಯಕರ್ತರ ತಲೆಯಲ್ಲೂ ಇಲ್ಲ. ಎರಡನೇದಾಗಿ ನಾನ್ ಕೇಳ್ಪಟ್ಟಿದ್ದು, ಪ್ರಿಯಾಂಕಾ ಗಾಂಧಿ ಅವರನ್ನ ನೀವು ಪ್ರಾಜೆಕ್ಟ್ ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ. ನೋಡಿ, ಇದು ಪ್ರಿಯಾಂಕಾ ಅವ್ರ ಸ್ವಂತ ನಿರ್ಧಾರ. ಅವ್ರಿಗೆ ಯಾರೋ ಒಬ್ರು ಏನೋ ಹೇಳಿದ್ರೆ, ಅಂದ್ರೆ ಅವ್ರ ಜೊತೆ ಹೀಗಾಗ್ಬೇಕಿತ್ತು, ಅಂದ್ರೆ ಯಾರೋ ಒಬ್ರು ಅವ್ರ ಚಂದ್ರನ್ ಮೇಲೆ ಇರ್ಬೇಕಿತ್ತು ಅಂತಲೋ, ಇಲ್ಲ ಅವರು ಮಂಗಳ ಗ್ರಹದ ಮೇಲೆ ಇರ್ಬೇಕಿತ್ತು ಅಂತ ಅಂದ್ರೆ ಅದರಿಂದ ಅವ್ರಿಗೇನು ವ್ಯತ್ಯಾಸ ಆಗಲ್ಲ. ಆದ್ರೆ ಯಾರು ಏನ್ ನಿರ್ಧಾರ ಮಾಡ್ಬೇಕೋ ಇಲ್ಲ ನಿರ್ಧಾರ ತಗೋಬೇಕೋ ಅವ್ರ ಹತ್ರ ಮಾತಾಡಿ ಅವರು ಹ್ಞೂ ಅಥವಾ ಇಲ್ಲ ಅಂತ ಹೇಳಿದ್ರೆ ಮಾತ್ರ ಆಗ ಆ ಮಾತಲ್ಲಿ ಸತ್ಯ ಇಲ್ಲ, ಇಲ್ಲ ಅಂತ ಉತ್ತರ ಗೊತ್ತಾಗುತ್ತೆ. ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರ ಅಭಿಪ್ರಾಯ ಏನು? ಯಾವ ವಿಷಯದಲ್ಲಿ? ಯಾರನ್ನ ಪ್ರೊಜೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ. ನನ್ಗನ್ಸುತ್ತೆ ಇವತ್ತಿನ ದಿನದಲ್ಲಿ ರಾಹುಲ್ ಜಿ ಎಂಥ ಒಂದು ಚೆಹರೆ ಅಂದ್ರೆ, ಅವರು ರಾಷ್ಟ್ರಮಟ್ಟದಲ್ಲಿ ದಬ್ಬಾಳಿಕೆಗೊಳಗಾಗಿರೋ ಬಡವರು, ರೈತರು, ನವಯುವಕರ ಹೋರಾಟದಲ್ಲಿ ಹೋರಾಡೋದಿಕ್ಕೆ ಅವರು ಮಾತುಗಳನ್ನ ನಂಬ್ಕೊಂಡು ಕೂತಿಲ್ಲ. ಅವರು ಬೀದಿಗಿಳಿದು ಆ ಹೋರಾಟನ ಮಾಡ್ತಾ ಇದ್ದಾರೆ. ಮತ್ತೆ ಇಂಥ ವ್ಯಕ್ತಿ ಏನಿದ್ದಾರೆ ಅವರು ರಾಷ್ಟ್ರದ ಬಗ್ಗೆ ಯೋಚಿಸಲೇಬೇಕಾಗತ್ತೆ, ಮತ್ತೆ ರಾಷ್ಟ್ರದ ಕಡೆ ನೋಡ್ಬೇಕಾಗತ್ತೆ. ಅದು ಬಿಟ್ಟು ಯಾವುದೇ ಹುದ್ದೆನಲ್ಲೋ ಇಲ್ಲ ಯಾವುದೋ ಒಂದು ಪ್ರದೇಶಕ್ಕೆ ಮಾತ್ರನೋ ತಮ್ಮನ್ನ ತಾವು ಸೀಮಿತಗೊಳಿಸ್ಕೋಬಾರ್ದು. ಹಾಗೆ ಮಾಡಿದ್ರೆ ಅಲ್ಲ, ಅವ್ರು ಸ್ಪರ್ಧೆ ಮಾಡಕ್ಕೆ ಹೇಗೆ ಸಾಧ್ಯ? ಸಣ್ಣ ಪುಟ್ಟ ಪಂಚಾಯಿತಿ ಮಾಡೋರು ಮಂಚ ಎತ್ಕೊಂಡು ಹೋಗ್ತಿರ್ತಾರೆ ಅಷ್ಟೇ. ನೋಡಿ, ಈ ಮಾತುಗಳು ಉದಾಹರಣೆ ಕೊಡೋದಿಕ್ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಯಾವ ಕಾಟ್ ಮೇಲೆ ಕೂತಿದ್ರೋ ಆ ಕಾಟ್ನೇ ಎತ್ಕೊಂಡು ಹೊರಟೋದ್ರು. ಆದ್ರೆ ಅವ್ರ ನೋವನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಅಂದ್ರೆ 27 ವರ್ಷಗಳಿಂದ ಉತ್ತರ ಪ್ರದೇಶದಲ್ಲಿ ಅವ್ರ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ರೈತ ಏನಿದಾನೆ, ಯಾವ ಕಾಟ್ ಮೇಲ್ ಕೂತ್ಕೊಂಡಿದ್ದಾನೆ, ಯಾವ ಕಾಟ್ ಮೇಲ್ ಕೂತು ತನ್ನ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಿಕ್ ಬಂದೋ, ಮತ್ತೆ ಅವನು ಎದ್ದು ಹೋಗ್ಬೇಕಾದ್ರೆ ಆ ಕಾಟ್ನ ಅವನ ತಲೆ ಮೇಲೆ ಹೊತ್ಕೊಂಡೋ ಇಲ್ಲ ಅವನ ಮೋಟಾರ್ ಸೈಕಲ್ ಏನಿದೆ ಅದ್ರ ಮೇಲೆ ಇಟ್ಕೊಂಡೋ ಇಲ್ಲ ಸೈಕಲ್ ಮೇಲೋ ಆ ಕಾಟನ್ನ ಇಟ್ಕೊಂಡು ಹೋಗ್ತಾನೆ.
ಇದ್ರ ಹಿಂದೆ ಇರೋ ನೋವನ್ನ ಅರ್ಥ ಮಾಡ್ಕೋಬೇಕಾಗತ್ತೆ, ಪರಿಸ್ಥಿತಿ ಯಾವ ತರ ಇದೆ ಅಂತ. ಕಾಟ್ದು ಬೆಲೆ ಜಾಸ್ತಿ ಇರೋದಿಲ್ಲ, ಮತ್ತೆ ಆ ಕಾಟಲ್ಲಿ ಅಲ್ಲಿ ಏನ್ ಹರಡ್ಲಾಗಿತ್ತೋ ಆ ಕಾಟ್ನ ಕಾಂಗ್ರೆಸ್ ಕಾರ್ಯಕರ್ತರು ವಾಪಸ್ ಗಾಡಿಲಿ ತುಂಬಿಸ್ಕೊಂಡು ಹೋಗಿರ್ಲಿಲ್ಲ. ಅದು ಅಲ್ಲಿನ ಜನರಿಗೋಸ್ಕರ ತಂದಿದ್ದು. ಈಗ ಯಾರು ಎತ್ಕೊಂಡೋದ್ರು, ಯಾರು ಬಿಟ್ರು, ಇವೆಲ್ಲ ಮಾತಾಡೋ ವಿಷಯನಾ? ಯಾಕೆಂದ್ರೆ ಅದ್ರಲ್ಲೇನು ಬರ್ದಿರ್ಲಿಲ್ಲ ಆ ಕಾಟು ಇವನಿಗೆ ಸೇರಿದ್ದು. ಅಂದ್ರೆ ಈಗ ವೇದಿಕೆ ಮೇಲೆ ಬರ್ದಿರ್ತಾರಲ್ಲ, ಆ ಕುರ್ಚಿ ಮೇಲೆ ಹೆಸರು ಬರ್ದಿದ್ದೀವಿ, ಇಲ್ಲಿ ಇವನೇ ನೀವ್ ಕೂರ್ಬೇಕು ಏನೇ ಅಂತ. ಹೇಳಿ ಪಬ್ಲಿಸಿಟಿ ಆಗಿದೆಯಲ್ಲ, ಅದ್ರ ಪ್ರಕಾರ ಮಂಚ ನಿಲ್ಲೇಬೇಕಲ್ವಾ ಕಾಂಗ್ರೆಸ್ ಅವರಿಗೆ? ಎಲ್ಲಾ ಕಡೆ ಫೋಟೋ ಕಾಣಿಸ್ತಾ ಇದೆ, ಜನ ಹೇಗೆ ಮಂಚ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ನೋಡಿ, ಕಾಟ್ ಎದ್ ನಿಂತ್ಕೊಳ್ಳಿಲ್ಲ, ಬದಲಾಗಿ ಜನ ಕಾಂಗ್ರೆಸ್ಸಿನ ಕಾಟ್ನ ತಲೆ ಮೇಲೆ ಹೊತ್ಕೊಂಡು ಹೋದ್ರು. ಇದನ್ನಂತೂ ನೀವು ಒಪ್ಕೊಳ್ಳೇಬೇಕು. ಯಾವ ಕಾಟ್ ಮೇಲೆ ಕೂತ್ಕೊಂಡು ಕಾಂಗ್ರೆಸ್ ನೇತಾಗಳು ಅವ್ರ ಸಮಸ್ಯೆಗಳನ್ನ ಕೇಳಿದ್ರು, ಸೊ ಅದರಲ್ಲಿ ಆ ಜನಗಳು ಎಷ್ಟು ನಂಬಿಕೆ ತೋರಿಸಿದ್ದಾರೆ ಅಂದ್ರೆ ಕನಿಷ್ಠ ಪಕ್ಷ ಕಾಟ್ ಮೇಲೆ ಕೂತು ನಮ್ಮ ದಿಲ್ ಕಿ ಬಾತ್ ಕೇಳಿಸ್ಕೊಂಡ್ರೋ, ಮನ್ ಕಿ ಬಾತ್ ಕೇಳಿಸ್ಕೊಂಡಿಲ್ಲ ಅಂದ್ರೆ ಅವ್ರ ದಿಲ್ ಕಿ ಬಾತ್ ಕೇಳಿಸ್ಕೊಳ್ಳಾಗಿದೆ. ಮತ್ತೆ ಯಾವ ಕಾಟ್ ಮೇಲೆ ಕೂತು ಅವರು ನಮ್ಮ ಮಾತು ಕೇಳಿದಾರೋ ಅವ್ರು ಆ ಕಾಟ್ನ ತಗೊಂಡೋಗಿರೋದು. ಮುಂಬರೋ ದಿನಗಳಲ್ಲಿ ಇದೇ ಕಾಟ್ ಮೇಲೆ ಕೂತು ಅವರು ತಮ್ಮ ಒಳ್ಳೆ ದಿನಗಳನ್ನ ನೋಡ್ತಾರೆ. ಈ ಕಾಟ್ ಮೇಲ್ ಮಲ್ಗಿ ನಾಳೆ ಎದ್ದಾಗ ನಿಜವಾಗ್ಲೂ ಸೂರ್ಯ ಬೆಳಗ್ತಾ ಇರ್ತಾನೆ, ಒಳ್ಳೆ ಬೆಳಕಿರುತ್ತೆ, ಕಾಂಗ್ರೆಸ್ ಸರ್ಕಾರ ಇರುತ್ತೆ, ಅದ್ರಲ್ಲಿ ಅವ್ರೆಲ್ರಿಗೂ ಕೂಡ ನ್ಯಾಯ ಸಿಗುತ್ತೆ. ಆಗ ಅವರೆಲ್ಲರೂ ನೆಮ್ಮದಿಯಿಂದ ಚೆನ್ನಾಗಿ ಆರಾಮಾಗಿ ಬದುಕ್ಬೋದು. ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಎಲ್ಲರಿಗೂ ನ್ಯಾಯ ಒದಗಿಸುತ್ತೆ. ನಾನು ನಿಮ್ಗೆ ಶುಭಾಶಯಗಳನ್ನ ಹೇಳ್ತೇನೆ, ಆದ್ರೆ ಆರೋಪಗಳ ಪಟ್ಟಿ ತುಂಬಾ ದೊಡ್ಡದಿದೆ ನನ್ನ ಹತ್ರ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ರಾಜ್ ಬಬ್ಬರ್ ಮೇಲೆ ಪ್ರಶ್ನೆ ಮತ್ತು ಆರೋಪಗಳ ಮತ್ತೊಂದು ಸುತ್ತು. ಗಿರಿರಾಜ್ ಸಿಂಗ್ ಅವರನ್ನ ನೀವು ಹುಚ್ಚ ಅಂತಂದ್ರಿ, ಅಸಾದುದ್ದೀನ್ ಓವೈಸಿ ಅವರಿಗೆ ನೀವು ಚಿಕ್ಕ ಹುಡುಗ ಅಂತ ಹೇಳಿದ್ರಿ. ಏನ್ ತಪ್ಪು ಹೇಳ್ಬಿಟ್ಟೆ ನಾನು? ತಪ್ಪೇನು ಹೇಳಿಲ್ವಲ್ಲ. ಅಮರ್ ಸಿಂಗ್ ಜೊತೆ ನಿಮ್ಗೆ ಜಗಳ ಆಯ್ತು, ನೀವು ಅವರನ್ನ ಬ್ರೋಕರ್ ಅಂತ ಅಂದ್ರಿ. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ನಾಯಕ ಮತ್ತು ನಟ, ಉತ್ತರ ಪ್ರದೇಶದ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ರಾಜ್ ಬಬ್ಬರ್. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ರಾಜಕಾರಣಿ ಹಾಗೂ ಫಿಲ್ಮ್ ಸ್ಟಾರ್ ರಾಜ್ ಬಬ್ಬರ್ ಮೇಲಿರುವ ಆರೋಪವೆಂದರೆ ಇವರು ಕೆಟ್ಟ ಭಾಷೆಯ ಪ್ರಯೋಗವನ್ನು ಮಾಡುತ್ತಾರೆ ಎಂಬುದು. ಈಗ ನೋಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ನೀವು ಏನ್ ಹೇಳ್ತೀರಿ? ನೀವ್ ಹೇಳ್ತೀರಿ, ಏನ್ ಹೇಳಿದ್ರೋ ಗೊತ್ತಿಲ್ಲ, ಸೀಟಿ ಹೊಡೆದು 73 ಸೀಟ್ಗಳನ್ನ ಗಳಿಸ್ಕೊಂಡಿದ್ದಾರೆ. ನಾನು ಇವತ್ತಿನ ತನಕ ಮೋದಿ ತರ ಚಪ್ಪಾಳೆ ತಟ್ಟೋರ್ನ ನೋಡಿಲ್ಲ. ಇದು ಒಳ್ಳೆ ಮಾತಾ? ಈಗ ನೋಡಿ, ಇವರೆಲ್ಲರೂ ನಿಮ್ಮ ಮಾತಿಗೆ ಚಪ್ಪಾಳೆ ಹೊಡೆದ್ರು. ನೀವು ನನಗೋಸ್ಕರ ಹೊಡೆದ್ರಾ? ಈಗ ನನಗೆ ಗೊತ್ತಿಲ್ಲ ಇವರು ಈ ಚಪ್ಪಾಳೆ ಹೊಡೆದಿದ್ದು ನನಗೆ ಅಂತ. ಸೊ ನನಗಂತೂ ಈ ಮಾತು ಕೇಳಿದ್ರೆ ತುಂಬ ಖುಷಿ ಆಗತ್ತೆ. ಒಂದು ವೇಳೆ ನಾನು ಯಾರ ಬಗ್ಗೆ ಆದರೂ ಯಪ್ಪಾ ಗುರು ಇವನು ತುಂಬ ದೊಡ್ಡ ಚಪ್ಪಾಳೆ ಕೋರ ಅಂತ, ಕನಿಷ್ಠ ಪಕ್ಷ ಒಳ್ಳೆ ಮಾತಿಗೆ ಚಪ್ಪಾಳೆ ತಡ್ತಾನೆ. ಒಂದು ವೇಳೆ ನಾನು ಅವ್ರ ಬಗ್ಗೆ ಹೇಳಿದ್ರೆ, ಈಗ ನೀವೇ ನೋಡಿ, ಯಾವ ವ್ಯಕ್ತಿ ಹಿಂದೂಸ್ತಾನದಲ್ಲಿ ಅಂದರೆ ಚುನಾವಣೆಗೆ ಮುಂಚೆ ಹಿಂದೂಸ್ತಾನದಲ್ಲಿ ಹೊಡ್ಸ್ಕೊತಿದ್ರು, ಎಲ್ಲೇ ಹೋದ್ರೂ ಪ್ರತಿ ಮೀಟಿಂಗಲ್ಲೂ ಚಪ್ಪಾಳೆಗಳು ಬೀಳ್ತಾ ಇದ್ವು. ಇತ್ತೀಚೆಗೆ ಯಾವಾಗಿಂದ ಪ್ರಧಾನಮಂತ್ರಿ ಆದ್ರೂ ಹಿಂದೂಸ್ತಾನದಲ್ಲಿ ಚಪ್ಪಾಳೆಗಳು ಬೀಳೋದು ಕಡಿಮೆ ಆಗಿದೆ, ಜನ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಆದರೆ ಇತ್ತೀಚೆಗೆ ಹೊರಗಡೆ ತುಂಬ ಚಪ್ಪಾಳೆ ಹೊಡ್ಸ್ಕೊತಾರೆ, ಮತ್ತೆ ಎಲ್ಲಿ ಹೋಗ್ತಾರೋ ಅಲ್ಲಿ ಚಪ್ಪಾಳೆ ಹೊಡ್ಸ್ಕೊತಾರೆ. ಸೊ ಒಂದು ವೇಳೆ ಅವರು ತುಂಬ ಒಳ್ಳೆ ಚಪ್ಪಾಳೆ ಕೋರ ಅಂತ ನನಗೆ ಹೇಳಿದ್ರೆ, ಸೊ ನನಗನ್ಸುತ್ತೆ ನಾನು ಯಾವ ಕೆಟ್ಟ ಪದ ಬಳಸಿಲ್ಲ ಅಂತ. ನಾನು ಬರೀ ಚಪ್ಪಾಳೆ ಕೋರ ಅಂದಿದ್ದು, ಬೇರೆ ಏನೂ ಹೇಳಿಲ್ಲ. ಒಂದ್ ವೇಳೆ ನೋಡಿ ಆ ನೋಡಿ ನೋಡಿ ನೀವು ನನ್ನ ಮಾತು ಒಪ್ಕೋತೀರಾ? ನನ್ನ ಮಾತಿಗೆ ನಿಮ್ ಸಹಮತ ಇದೆ ಅಂದ್ರೆ ಅವರು ಚಪ್ಪಾಳೆ ಕೋರ ತಾನೆ? ನಾನು ಹೇಳಿಲ್ಲ ಸರಿ ಇದೆ ತಾನೆ? ಒಂದ್ ನಿಮಿಷ ಮೈಕ್ ತಗೊಳ್ಳಿ. ನಾನೇನ್ ಇಲ್ಲ, ಒಂದ್ ಕೇಳಕ್ ನಿಮಿಷ, ಇಷ್ಟಪಡ್ತೀನಿ ಒಂದ್ ಅಂದ್ರೆ, ಏನೋ ಒಂದು ಕ್ವಾಲಿಟಿ ಇರ್ಬೇಕಲ್ವಾ? ನಿಮ್ಮಲ್ಲಿ ಇರೋಂತ ಕ್ವಾಲಿಟಿನ ಪಬ್ಲಿಕ್ ಗುರ್ತು ಹಿಡ್ದಿದ್ದಾರೆ, ಅವರ ಒಳ್ಳೆತನದ ಬಗ್ಗೆ ಗೊತ್ತಿದೆ. ಆ ಕಾರಣದಿಂದ ಅವರ ವ್ಯಕ್ತಿತ್ವದಲ್ಲಿ ಎಷ್ಟು ದಮ್ಮಿದೆ ಅಂದ್ರೆ ಅದಕ್ಕೆ ನಮ್ ಕಡೆಯಿಂದ ಹ್ಯಾಟ್ಸ್ ಆಫ್. ಅವರು ನಮ್ಮ ದೇಶದ ಗೌರವವನ್ನ ಹೆಚ್ಚಿದ್ದಾರೆ. ನೋಡಿ ಈಗ ಒಂದ್ ವೇಳೆ ನಾನು ಅವ್ರನ್ನ ದೊಡ್ಡ ಚಪ್ಪಾಳೆ ಕೋರ ಅಂತಂದ್ರೆ ಅದರಲ್ಲಿ ಕೆಟ್ಟ ಮಾತು ಎಲ್ಲಿಂದ ಬಂತು ಹೇಳಿ? ಅಲ್ಲ, ನೀವು ಏನ್ ಹೇಳಿದ್ರಿ ನಾನು ಅದನ್ನೇ ಹೇಳ್ತಿದ್ದೀನಿ ಅಲ್ವಾ? ಮತ್ತೆ ನೀವ್ ಹೇಳ್ತಿದ್ದೀರಾ? ನೀವೇ ಹೇಳಿ, ಭಾರತದ ಪ್ರಧಾನಮಂತ್ರಿಗಳಿಗೆ ಬೇರೆ ದೇಶದ ಜನಗಳು ಚಪ್ಪಾಳೆ ತಟ್ಟಿದ್ರೆ ಇದು ಹೆಮ್ಮೆ ವಿಚಾರನಾ ಅಥವಾ ಅವಮಾನದ ವಿಚಾರನಾ?
ನೀವು ಕೇಳಿಸ್ಕೊಳ್ಳಿ ಅವ್ರು ಹೇಳ್ತಾ ಇರೋದನ್ನ. ನಾನು ಜನತೆ ಮಾತನ್ನು ಕೇಳಿದ್ದಾಗಿದೆ, ನೀವ್ ಏನಾದ್ರೂ ಹೇಳಿ. ನೋಡಿ, ನಾನು ಒಬ್ಬ ಜವಾಬ್ದಾರಿ ಇರುವಂಥ ವ್ಯಕ್ತಿಯಾಗಿ, ಯಾಕೆಂದ್ರೆ ನಾನು ಸಿಕ್ಕೋರ್ಗೆಲ್ಲ ಚಪ್ಪಾಳೆ ತಟ್ಟಲ್ಲ. ಯಾರಿಗೆ ಏನ್ ಕೆಲಸ ಕೊಟ್ಟಿರ್ತೀವೋ ಅವರು ಅದನ್ನ ಚೆನ್ನಾಗಿ ನಿಭಾಯಿಸಿದ್ರೆ ಮಾತ್ರ ಚಪ್ಪಾಳೆ ತಟ್ತೀನಿ. ಮತ್ ನಾನು ಇವತ್ತು ವಿಶ್ವಾಸ ಇಟ್ಕೊಂಡಿದ್ದೀನಿ, 2.25 ವರ್ಷ ಆದ್ಮೇಲೂ 2.25 ವರ್ಷದ ಹಿಂದೆ ಅವ್ರು ಏನ್ ಆಶ್ವಾಸನೆಗಳನ್ನ ಕೊಟ್ಟಿದ್ರೋ ಅದನ್ನ ಕೇಳಿ ಸಾಕಷ್ಟು ಜನಗಳು, ಅಂದ್ರೆ ನಮ್ಗೆ ಹತ್ರ ಇದ್ದವರು ಸುಮಾರು ಜನಗಳು ಏನಿದ್ರು ಅವ್ರ ಮೇಲೆ ಮೋಹಿತರಾಗ್ಬಿಟ್ರು. ಮತ್ತೆ ಅವ್ರಿಗನ್ಸಿತ್ತು ಇವರು ದೊಡ್ಡದಾಗಿ ಏನೋ ಮಾಡೋದ್ರಲ್ಲಿದ್ದಾರೆ ಅಂತ, ತುಂಬಾ ದೊಡ್ಡ ಬದಲಾವಣೆ ಬರೋದ್ರಲ್ಲಿದೆ ಅಂತ. ನಾನು ಖಂಡಿತವಾಗ್ಲೂ ಪ್ರತಿಯೊಂದು ನೆಗೆಟಿವ್ ಆಗಿ ಹೋಗಿದೆ ಅಂತ ನಾನು ಒಪ್ಪೋದಿಲ್ಲ. ನಾನು ಈಗ್ಲೂ ನಂಬಿಕೆ ಇಟ್ಕೊಂಡಿದ್ದೀನಿ, 2.25 ವರ್ಷದಲ್ಲಿ ಏನ್ ಆಗ್ಲಿಲ್ವೋ ನೋಡಿ, ಅದು ನೀವು ಈಗ- ಕೂಡ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀರಾ. ಒಂದು ಜಾಗದಲ್ಲಿ ನೀವು ಹೇಳ್ತೀರಾ ಮೋದಿ ಅವರ ಎದೆ ಅಲ್ಲ, ಬದಲಿಗೆ ಅವರ ಹೊಟ್ಟೆ 56 ಇಂಚಿದೆ ಅಂತೀರಿ. ನನ್ನ ಪ್ರಕಾರ ನನಗೆ ನಿಜ ಹೇಳೋ ಅಧಿಕಾರ ಅಂತೂ ಇರಲೇಬೇಕು ಅಲ್ವಾ? ಒಂದ್ ವೇಳೆ ನನ್ನ ಮಾತಲ್ಲಿ ನಿಮ್ಗೆ ನಂಬಿಕೆ ಇಲ್ಲ ಅಂತಂದ್ರೆ ನಾನಂತೂ ಇಂಚ್ ಟೇಪ್ ತಗೊಂಡು ಹೋಗೋದಿಲ್ಲ. ಒಂದ್ ವೇಳೆ ನೀವು ನೋಡ್ತು ಅಂದ್ರೆ ನೋಡಿ, ಅವರು 56 ಇಂಚಿನ ರೆಫರೆನ್ಸ್ ಇದ್ದಿದ್ದು ಪಾಕಿಸ್ತಾನದ ಬಗ್ಗೆ. ಅಂದ್ರೆ ಅವರು ತಲೆ ಕಡ್ಕೊಂಡು ಹೋಗಿದ್ದಾರೆ, ನಾವು ಅದಕ್ಕೆ ದುಪ್ಪಟ್ಟು ಕತ್ತರಿಸ್ಕೊಂಡು ಬರ್ತೀವಿ ಅಂತ. ಮತ್ತೆ ಒಂದ್ ವೇಳೆ ಗಡಿನಲ್ಲಿ ಅವ್ರುಗಳು ನುಸುಳಿ ಬರೋದಿಕ್ಕೆ ಯಾರು ಎದೆ 56 ಇಂಚ್ ಇರೋದಿಲ್ವೋ ಅವ್ರಿಗೆ ಧೈರ್ಯ ಇರಲ್ಲ ಅನ್ನೋದಾದ್ರೆ, ಸೊ ನನ್ಗನಿಸ್ತು ಯಾರು ನಿಜವಾದ ಧೈರ್ಯವಂತರು ಅವ್ರು ದಿನ ಧೈರ್ಯದ ಕೆಲಸ ಮಾಡ್ತಿದ್ದಾರೆ. ನಮ್ಮ ಸಿವಿಲಿಯನ್ಸ್ನ ಕೊಲ್ತಿದ್ದಾರೆ, ನಮ್ಮ ಪಠಾಣ್ ಕೋಟ್ ಒಳಗಡೆ ನುಗ್ತಾ ಇದ್ದಾರೆ, ನಮ್ಮ ದೇಶದಲ್ಲಿ ಪ್ರತಿ ಜಾಗದಲ್ಲಿ ಒಂದಲ್ಲ ಒಂದು ಕಡೆ ಹಾಡ್ ಹಾಗ್ಲೇ ಕೊಲೆ ಆಗ್ತಾ ಇದೆ. ಇವತ್ತು ಕಾಶ್ಮೀರದ ಸ್ಥಿತಿ ಕೆಡಿಸಿದ್ದಾರೆ. ಸೊ ನನಗನ್ಸಿದ್ದು ಬಹುಶಃ ಅವ್ರು ಹೇಳಿದ ಮಾತು ಬಾಯಿ ತಪ್ಪಾಡಿರ್ಬೋದು. ಅವ್ರು ಬೇರೆ ಏನೋ ಹೇಳ್ಬೇಕು ಅಂತಿದ್ರು, ಆದ್ರೆ ಬೇರೆ ಏನೋ ಹೇಳ್ಬಿಟ್ರು. ಯಾಕೆ ಅಂದ್ರೆ ಇಂಚ್ ಟೇಪ್ ಪ್ರಕಾರ ನೋಡಿದ್ರೆ ಅವ್ರ ಎದೆ 56 ಇಂಚಿದೆ ಅಂತ ನನಗಂತೂ ಅನ್ಸಲ್ಲ. ಆದ್ರೆ ಖಂಡಿತವಾಗ್ಲೂ ಹೊಟ್ಟೆ 56 ಇಂಚಿನ ಆಸುಪಾಸಲ್ಲಿ ಇರ್ಬೋದು ಅನ್ನೋ ಹಾಗೆ ಕಾಣುತ್ತೆ. ಅಲ್ಲ, ನಾನು ಅದನ್ನ ಅಳಿಯೋದಿಕ್ಕೆ ಇಂಚ್ ಟೇಪ್ ತಗೊಂಡು ಮೋದಿಜಿ ಹೊಟ್ಟೆನಂತೂ ನೀವು ಅಳತೆ ಮಾಡಿದ್ದೀರಾ. ರಾಹುಲ್ ಗಾಂಧಿ ಹೊಟ್ಟೆನ ಯಾಕೆ ಅಳತೆ ಮಾಡಿಲ್ಲ ಇಲ್ಲಿವರೆಗೂ ನೀವು? ಅವರು ತುಂಬಾ ಕಮ್ಮಿ ಊಟ ಮಾಡ್ತಾರೆ. ಇವತ್ತು ರೈತರ ಜೊತೆ ಕೂತ್ಕೊಂಡು ಊಟ ಮಾಡ್ತಾರೆ, ಸ್ವಲ್ಪ ತಿಂತಾರೆ. ಮನೇಲಿರ್ತಾರಲ್ಲ ಆಗ್ಲೂ ಸ್ವಲ್ಪ ತಿಂತಾರೆ. ನೀವು ನೋಡಿರ್ಬೋದು ಅವ್ರ ಬಾಡಿ ತುಂಬಾ ಪ್ರಪೋರ್ಷನೇಟ್ ಆಗಿದೆ. ಅದಕ್ಕೆ ಅಳತೆ ಮಾಡೋ ಅವಶ್ಯಕತೆ ಬೀಳಿಲ್ಲ. ಆದ್ರೆ ನೋಡಿ, ಇಂಥ ವಿಚಾರಗಳನ್ನ ಹೇಳೋದು ನಿಮ್ಗೇನು ಹೊಸದೇನಲ್ಲ. ನೀವು ಎಲೆಕ್ಷನ್ ಟೈಮಲ್ಲಿ ಹೇಳಿದ್ರಿ ನರೇಂದ್ರ ಮೋದಿ ಹಿಟ್ಲರ್ ಅಂತ. ಅದೇನು ಅಂತ ದೊಡ್ಡ ಮಾತಲ್ಲ ಸರ್. ನನ್ನ ಪ್ರಕಾರ ಇದು ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಕೂಡ ಒಂದೊಂದ್ಸಲ ಹೀಗೆ ಕರೆದು ಬಿಡ್ತಾಳೆ. ಆದ್ರೆ ಕೇವಲ ಮೋದಿ ಅವ್ರು ಮಾತ್ರ ಅಲ್ಲ, ಯಾರು ಸಿಕ್ಕಿದ್ರು. ಗಿರಿರಾಜ್ ಸಿಂಗ್ ಅವರನ್ನ ನೀವು ಹುಚ್ಚ ಅಂತಂದ್ರಿ. ನೀವ್ ಹೇಳಿದ್ರೆ ಟ್ರೀಟ್ಮೆಂಟ್ನ ಕೊಡಿಸಿ ಅವ್ರಿಗೆ ಅದ್ರ ಖರ್ಚು ನಾನ್ ಕೊಡ್ತೀನಿ ಅಂತ. ನಾನು ಆಗ್ರಾಗೆ MP ಆಗಿದ್ದೆ, 2 ಸಲ MP ಆಗಿದ್ದೆ. ಅಲ್ಲಿ ಪಕ್ಕದ ಊರಲ್ಲಿ MP ಅಲ್ಲಿ ಆಗಿದೆ. ಹುಚ್ಚಾಸ್ಪತ್ರೆ ಕೂಡ ಇದೆಯಾ? ಒಂದ್ ವೇಳೆ ಸೊ ನನಗನ್ನಿಸ್ತು ಚಿಕಿತ್ಸೆಗೆ ಒಂದ್ ವೇಳೆ ಏನಾದರೂ ಪ್ರಾಬ್ಲಮ್ ಆಗಿರ್ಬೇಕು ಅಂತ. ಯಾಕೆಂದ್ರೆ ಅವ್ರು ಹೊರಗಡೆ ಇದ್ದಾರೆ, ತುಂಬಾ ದೂರದಲ್ಲಿದ್ದಾರೆ. ಅವ್ರ ಚಿಕಿತ್ಸೆ ಖರ್ಚೇನಾದ್ರೂ ಇದ್ರೆ ನಾನು ಮಾಡಿಸ್ತೀನಿ ಅಂತ ಹೇಳಿದೆ. ಅಸಾದುದ್ದೀನ್ ಓವೈಸಿ ಅವರಿಗೆ ನೀವು ಚಿಕ್ಕ ಹುಡುಗ ಅಂತ ಹೇಳಿದ್ರಿ. ಏನ್ ತಪ್ಪು ಹೇಳ್ಬಿಟ್ಟೆ ನಾನು? ಈಗ ನಾನೊಬ್ಬ ಲೋಕಲ್ ವ್ಯಕ್ತಿ, ಅಗ್ರಾದ ವ್ಯಕ್ತಿ ಸ್ವಾಮಿ. ನಾನು ಅಗ್ರಾದಲ್ಲಿ ಬೆಳೆದು ಬಂದಿರೋ ನಾನು. ಈಗ ಅಗ್ರಾದಲ್ಲಿ ಇಂಥ ಭಾಷೆಗೆ ಚಿಚೋರ ಅಂತಾನೆ ಅನ್ನೋದು. ಚಿಚೋರಿ ಭಾಷೆ ಅಂತಾರೆ, ಅದನ್ನ ಮಾತಾಡೋರ್ಗೆ ಚಿಚೋರ ಅಂತಾರೆ. ಏನ್ ತಪ್ಪು ಹೇಳ್ಬಿಟ್ಟೆ ನಾನು? ತಪ್ಪೇನು ಹೇಳಿಲ್ವಲ್ಲ. ಅಲ್ಲ, ಯಾವ ವ್ಯಕ್ತಿ ನಿಮ್ಗೆ ಇಷ್ಟ ಆಗೋದಿಲ್ವೋ ಅವ್ರ ಬಗ್ಗೆ ನೀವು ಹೇಳಿದ್ದು ನಿಜಾನೇ. ನೀವು ಅವ್ರನ್ನ ಖಂಡಿತ ಸುಮ್ಮನೆ ಬಿಡಲ್ಲ. ಅಮರ್ ಸಿಂಗ್ ಅವ್ರ ಜೊತೆಗೆ ಜಗಳ ಆಯ್ತು, ನೀವು ಅವ್ರನ್ನ ಬ್ರೋಕರ್ ಅಂತ ಕರೆದ್ರಿ. ನೋಡಿ, ಈ ಮಾತು ತುಂಬಾನೇ ಹಳೇದು. ಮತ್ತೆ ಒಂದ್ಸಲ ಅವರು ನನ್ನ ಒಂದು ಡೆಲಿಗೇಷನ್ ಬಂದಿತ್ತು ಹೊರಗಿಂದ, ಆ ಔತಣಕೂಟಕ್ಕೆ ನನ್ನನ್ನು ಕರೆದಿದ್ರು. ಅದು ಅವ್ರ ದೊಡ್ಡತನ ಅಂತೀನಿ ನಾನು. ಅಂದ್ರೆ ಅವರು ವೇದಿಕೆ ಮೇಲೆ ನಿಂತ್ಕೊಂಡು ಹೇಳಿದ್ರು, ಅಂದ್ರೆ ಅವ್ರ ಜೊತೆ ಏನೇನ್ ನಡೀತು ಹಿಂದಿನ ದಿನಗಳಲ್ಲಿ, ಯಾವ ಪಾರ್ಟಿಲಿದ್ರು, ಅದರಿಂದ ಹೇಗೆ ಹೊರಗಡೆ ಬಂದ್ರು, ಯಾವ ದೋಸ್ತುಗಳ ಜೊತೆ ಇದ್ರು, ಹೇಗೆ ಅವ್ರನ್ನೆಲ್ಲ ಬಿಟ್ರು. ಅವರು ಮೈಕ್ ಕೊಟ್ಟು ನನ್ನನ್ನು ಮಾತಾಡೋದಕ್ಕೆ ಹೇಳಿದ್ರು. ನಾನು ಆಗಲ್ಲ ಅಂತಂದೆ, ನಾನು ಮಾತಾಡಲ್ಲ. ಸೊ ಖುದ್ದು ಅವರೇ ಮೈಕ್ ತಗೊಂಡು ನಿಂತ್ಕೊಂಡು ಹೇಳಿದ್ರು. ಒಂದ್ ವೇಳೆ ನಾನು ರಾಜ್ ಬಬ್ಬರ್ ಹೇಳ್ದಾಗ ಕೇಳಿದ್ರೆ ನನ್ನ ಜೊತೆ ಏನೇನ್ ನಡೀತಿತ್ತು ಬಹುಶಃ ಅದು ಯಾವುದೂ ಆಗ್ತಿರ್ಲಿಲ್ವೇನೋ. ಸೊ ನನಗನ್ಸುತ್ತೆ ಇಂಥ ವ್ಯಕ್ತಿಗೆ, ಮತ್ತೆ ನಾನು ನೆನ್ನೆನೂ ಹೇಳ್ತಿದ್ದೆ, ಇವತ್ತು ಹೇಳ್ತೀನಿ, ಮಧ್ಯದ್ದು ಅವ್ರದ್ದು ಏನೇನಿದೆಯೋ ಅದನ್ನೆಲ್ಲ ಬಿಟ್ಟು, ಅಂದ್ರೆ ಒಟ್ನಲ್ಲಿ ಅವರು ತುಂಬಾ ದೊಡ್ಡ ಗಿವರ್. ಅವರು ಕೊಡೋದು ಗೊತ್ತು ಅವ್ರಿಗೆ, ಮತ್ತೆ ಕೊಟ್ಟಾದ್ಮೇಲೆ ಯಾವ ರೀತಿ ಮಾಡ್ತಾರೆ ಅಂದ್ರೆ, ನಾನಿದನ್ನ ಮುಂಚೆನೂ ಸುಮಾರು ಸಲ ಅವ್ರಿಗೆ ಹೇಳಿದ್ದೀನಿ, ನಮ್ಮಂಥ ಜನ ಅವ್ರ ಜೊತೆ ಸ್ಪರ್ಧೆ ಮಾಡೋದಿಕ್ಕಾಗಲ್ಲ, ಮತ್ ಮಾಡೋದು ಇಲ್ಲ. ಯಾಕೆಂದ್ರೆ ನಮ್ಮ ಹತ್ರ ಅಷ್ಟೊಂದು ಟೈಮೇ ಇಲ್ಲ. ಅವ್ರು ಟೈಮ್ ಮಾಡ್ಕೋತಾರೆ, ಜನರಿಗೋಸ್ಕರ ಟೈಮ್ ಮಾಡ್ಕೋತಾರೆ. ಈ ಮಾತನ್ನ ನಾನು ಯಾವಾಗ್ಲೂ ಅವ್ರ ಮುಖದ ಮೇಲೆ ಹೇಳ್ತಿದ್ದೆ. ಈಗೇನೋ ಹೇಳೋದು ಹೇಳಾಗೋಗಿದೆ, ತಪ್ಪೇನು ಹೇಳಲಿಲ್ಲ.
ಸಮಯ ಹಂಗಿತ್ತು ಹಂಗ್ ಹೇಳ್ದೆ ಅಷ್ಟೇ. ಈಗ ಮುಗ್ದೋಗಿರೋದನ್ನ ಮತ್ತೆ ಕೆಣ್ಕೋದು ಆದ್ರೆ ಅಷ್ಟೊಂದ್ ನೋಡಿ, ಸರಿ ಇಡೀ ಅಲ್ಲ. ಇತಿಹಾಸನ ನೋಡಿದ್ರೆ ನೀವ್ ಯಾರನ್ನ ಒಬ್ರನ್ನ ಹಿಟ್ಲರ್ ಅಂತೀರಿ, ಕೆಲವ್ರನ್ನ ಬ್ರೋಕರ್ ಅಂತೀರಿ, ಇನ್ನೊಬ್ರನ್ನ ವಂಚಕ ಅಂತೀರಿ, ಇನ್ನೊಬ್ರನ್ನ ಬಾಯ್ಬಡ್ಕ ಅಂತೀರಿ, ಇನ್ನೊಬ್ಬನ್ನ ಭಿಕ್ಷುಕ ಅಂತೀರಿ. ಇದು ಒಳ್ಳೆ ಭಾಷೆನಾ? ಈಗ ನೀವೇ ಹೇಳಿ, ಇವ್ರು ಹೇಳ್ತಿದ್ದಾರೆ ನನ್ನ ಭಾಷೆ ಸರಿ ಇಲ್ಲ ಅಂತ. ನಾನಂತೂ ನನ್ನ ಬಗ್ಗೆನೂ ಹೇಳ್ಕೊತೀನಿ. ನಾನೊಬ್ಬ ಮಿರಾಸಿ ಸ್ವಾಮಿ, ಮಿರಾಸಿಯಾಗಿದ್ದೆ, ಈಗ್ಲೂ ಮಿರಾಸಿ ಅಂತ ಹಾಡು ಕುಣಿತ ಮಾಡ್ತಿದ್ದೋ ನಾನು. ನಮ್ಮ ಶಾಸ್ತ್ರಗಳಲ್ಲೂ ಬರ್ದಿದೆ ನಾವುಗಳು ಭಂಡ ಮಿರಾಸ್ಗಳು ಅಂತ. ನನ್ನ ವೃತ್ತಿನೇ ಅದು. ಸೊ ನೀವೀಗ ಇದು ಬೈಗುಳ ಕೆಟ್ಟ ಪದ ಅಂತ ಹೇಳಿದ್ರೆ, ಅಲ್ಲ ಶಾಸ್ತ್ರಗಳಲ್ಲೇ ನಮ್ಮ ಬಗ್ಗೆ ಬರ್ದಿರೋವಾಗ ಸೊ ನೀವಿದು ಕೆಟ್ಟ ಪದ ಅನ್ಕೊಂಡ್ರೆ ಈ ಸಮಾಜದಲ್ಲಿ ಬಳಕೆಯಲ್ಲಿರೋ ಪದಗಳಿವು. ಮತ್ತೆ ಈ ಸಾಮಾಜಿಕ ಪದಗಳ ಬಳಕೆ ಸಮಾಜದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಖಂಡಿತ ಮಾಡ್ತಾನೆ ಇರಬೇಕು. ಅದರಿಂದ ಒಂದು ಉಪಮೆ ಯಾವಾಗ್ಲೂ ಉಳಿಯುತ್ತೆ. ನನಗೆ ಗೊತ್ತಿರಬೇಕು ನನ್ನನ್ನ ಯಾವುದರಿಂದ ಗುರುತಿಸಲಾಗುತ್ತೆ ಅಂತ. ಅಲ್ಲ, ಕೆಲವರು ನನ್ನನ್ನ ಕಾಸು ಕುಣಿಯೋನು ಅಂತಾರೆ, ಕೆಲವರು ಬಾಂಡ್ ಮಿರಾಸಿ ಅಂತಾರೆ. ಇತ್ತೀಚೆಗೆ ನಾನು ಆಕ್ಟರ್ಸ್ ಆಗೋದ್ವಿ, ಆಕ್ಟರ್ಸ್ ಇಂದ ಸ್ಟಾರ್ ಆಗೋದ್ವಿ, ಅದು ಬೇರೆ ಮಾತು ಬಿಡಿ. ನಾವು ಸೆಲೆಬ್ರಿಟಿ ಆಗೋದ್ವಿ, ಅದು ಬೇರೆನೆ. ಆದ್ರೆ ನಮ್ ಗುರ್ತೇನಿದೆ, ಆ ಗುರ್ತನ್ನ ಉಳಿಸ್ಕೊಳ್ಳೋದಿಕ್ಕೆ ಹೋಗ್ಬೇಕಾಗತ್ತೆ ನಾವು. ಈ ಗುರ್ತೇ ನಮ್ಮಲ್ಲಿ ಸುಧಾರಣೆಯನ್ನ ತರುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಆ ಆದರ್ಶಗಳನ್ನ ಇಟ್ಕೊಂಡು ಬದುಕ್ತಾ ಇದ್ದೀನಿ. ನೋಡಿ, ನೀವ್ ಹೇಳಿದಂತ ವಿಚಾರ ಬಹಳ ಒಳ್ಳೇದು. ತಮ್ಮ ಬಗ್ಗೆ ವ್ಯಂಗ್ಯ ಮಾಡ್ಕೊಳ್ಳೋದಕ್ಕಿಂತ ಉತ್ತಮರು ಬೇರೆ ಯಾರೂ ಇಲ್ಲ. ನೀವ್ ಹೇಳಿದ್ದು ಬಹಳ ಒಳ್ಳೆ ಮಾತು. ಈಗ ಜನತೆಯಿಂದ ಕೇಳೋಣ. ಸರ್, ನನ್ ಕ್ವಶನ್ ಏನಂದ್ರೆ ಕಾರ್ಡ್ ಸಭಾ ಕಡೆ ರಿಲೇಟೆಡ್ ಆಗಿದೆ. ಸರ್, ನಾನೇನ್ ತಿಳ್ಕೊಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ರಿಗೂ ಚೆನ್ನಾಗ್ ಗೊತ್ತಿದೆ ರಾಹುಲ್ ಗಾಂಧಿ ಅವ್ರ ಇಮೇಜ್ ಏನು ಅನ್ನೋದು. ಅವ್ರನ್ನ ಯಾರು ಜಾಸ್ತಿ ಸೀರಿಯಸ್ ತಗೊಳಲ್ಲ. ಮತ್ತೆ ಸರ್, ನಾನ್ ಏನ್ ಕೇಳ್ಬೇಕು ಅಂತಿದ್ದೀನಿ ಅಂದ್ರೆ, ನನ್ನ ಪ್ರಶ್ನೆ ಏನಂದ್ರೆ, ಅವ್ರನ್ನ ಯಾರು ಸೀರಿಯಸ್ ತಗೊಳಲ್ಲ ಅಂದ್ಮೇಲೆ ನಿಮ್ಗ್ ಅನ್ಸತ್ತಾ ಕಾರ್ಡ್ ಸಭೆ ಸೀರಿಯಸ್ ಆಗಿ ತಗೊಳತ್ತಾ? ಅದ್ರ ಬಗ್ಗೆ ಪ್ರಭಾವ ಬೀರತ್ತಾ? ನೋಡಿ, ಒಂದು ಮಾತನ್ನ ನೀವು ಅರ್ಥ ಮಾಡ್ಕೋಬೇಕು. ಯಾವ ಮನುಷ್ಯ ಅವ್ರನ್ನ ಸೀರಿಯಸ್ ಆಗಿ ತಗೋತಾನೋ ಅವ್ರ ಬಗ್ಗೆ ಮಾತಾಡ್ತಿದ್ದಾನೆ. ಅವ್ರ ಹೋರಾಟನ ಅವ್ರು ಮಾಡಿದ್ರು, ಅವನ್ ಜಮೀನನ್ನ ಉಳಿಸಿದ್ರು. ಹಿಂದಿನ ಸರ್ಕಾರ ಇದ್ದಾಗ ಅವನ 72,000 ಕೋಟಿ ರೂಪಾಯಿ ಸಾಲವನ್ನ ಮನ್ನಾ ಮಾಡಿದ್ರು ಆ ರೈತರದ್ದು. ಸೊ ರಾಹುಲ್ ಗಾಂಧಿ ಯಾರ ಜೊತೆ ಮಾತಾಡ್ತಿದ್ದಾರೋ ಅವರು ಅವ್ರನ್ನ ತುಂಬಾ ಗಂಭೀರತೆಯಿಂದ ನೋಡ್ತಿದ್ದಾರೆ. ಇದು ಸಾಕಷ್ಟು ಇಲ್ಲ ಹಳೆ ಸರ್, ವಿಚಾರ ಜನತೆ ಆಯ್ತು. ಹೊಸ ತಿಳ್ಕೊಳಕ್ ವಿಚಾರಗಳು ಇಷ್ಟಪಡ್ತಾರೆ. ನನ್ನ ಹತ್ರ ಇದೆ. ಸರಿ, ನಾವೀಗ ಹೊಸ ವಿಷಯ ಒಂದು ಮಾತಾಡೋಣ. ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ರಾಜ್ ಬಬ್ಬರ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ನಿಮ್ಮ ಆ ಡೈಲಾಗ್ ನನಗೆ ನೆನಪಿದೆ. हम तुम्हें ऐसी मौत देंगे कि लोग कुत्ते को छोड़कर तुम्हारी मौत की मिसाल देना शुरू कर देंगे. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಉತ್ತರ ಪ್ರದೇಶದ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ ರಾಜ್ ಬಬ್ಬರ್. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ರಾಜಕಾರಣಿ ಹಾಗೂ ಫಿಲ್ಮ್ ಸ್ಟಾರ್ ರಾಜ್ ಬಬ್ಬರ್ ಮೇಲಿರುವ ಆರೋಪವೆಂದರೆ ಇವರಿಗೆ ಇವರ ಕೋಪದ ಮೇಲೆ ಕಂಟ್ರೋಲ್ ಇಲ್ಲ ಎಂಬುದು. ಈಗ ನೋಡಿ ರಾಜ್ ಸಾಹೇಬ್ರೆ, ನಾವು ಸಿನಿಮಾಗಳಲ್ಲಿ ನೋಡಿದ್ದೀವಿ. ನಿಮ್ಮ ಆ ಡೈಲಾಗ್ ನನಗೆ ನೆನಪಿದೆ. हम तुम्हें ऐसी मौत देंगे कि लोग कुत्ते को छोड़कर तुम्हारी मौत की मिसाल देना शुरू कर देंगे. ಆದ್ರೆ ಈ ಮಾತು ನಿಜನಾ? ನಿಮಗೆ ನಿಜ ಜೀವನದಲ್ಲೂ ಇಷ್ಟೇ ಕೋಪ ಬರುತ್ತಾ? ಓಕೆ, ಈ ಡೈಲಾಗ್ನ ಅವರು ನಿಂಬಾಯಿಂದ ಕೇಳಬೇಕಂತೆ. ಓಕೆ ಓಕೆ. ನೋಡಿ, ನಾನೀಗ ತುಂಬಾ ಮರ್ಯಾದಸ್ಥ ಆಗಿದ್ದೀನಿ. ನಾನು ಈಗ ನೀವೆಲ್ಲ ಕೇಳ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಆದ್ರೆ ಈ ಕಡೆನೂ ಹೇಳಲ್ಲ, ಈ ಕಡೆನೂ ಹೇಳಲ್ಲ. ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ನಾನು ನಿನ್ಗೆ ಎಂತ ಸಾವು ಕೊಡ್ತೀನಿ ಅಂದ್ರೆ ಜನ ನಾಯಿ ಸಾವು ಏನು ಅಂತ ಮರ್ತೋಗ್ತಾರೆ. ತುಂಬಾ ಹೆದರ್ಕೊಂಡು ಹೇಳ್ದೆ ನಾನೀಗ. ಯಾರಿಗೊತ್ತು, ನಾಳೆ ಇದೇ ಕ್ಲಿಪ್ಪಿಂಗ್ ಓಡಾಡ್ತಾ ಇರುತ್ತೆ. ಇದೇ ಕ್ಲಿಪ್ಪಿಂಗ್ ಓಡಾಡ್ತಾ ಇರುತ್ತೆ. ನೋಡಿ ರಾಜ್ ಬಬ್ಬರ್ ಏನ್ ಹೇಳಿದಾನೆ, ಬ್ರೇಕಿಂಗ್ ನ್ಯೂಸ್, ರಾಜ್ ಬಬ್ಬರ್ ಹಿಂಗ್ ಹೇಳಿದಾನೆ. ಆದ್ರೆ ನಾನ್ ನಿಮ್ಗೆ ನಿಜ ಜೀವನದ ಒಂದಷ್ಟು ಕ್ಲಿಪ್ಗಳನ್ನ ತೋರಿಸ್ಬೇಕು ಅಂತಿದ್ದೀನಿ. ನೀವು ಗಾಜಿಯಾಬಾದ್ನಲ್ಲಿ ವೋಟನ್ನ ಕೇಳ್ತಾ ಇದ್ರಿ. ಒಬ್ಬ ಪೊಲೀಸ್ ವ್ಯಕ್ತಿ ನಿಮ್ಮ ವಿಡಿಯೋ ಮಾಡ್ತಾ ಇದ್ರು. ನೀವು ಆ ವ್ಯಕ್ತಿಗೆ ಏನ್ ಮಾಡಿದ್ರಿ ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ತೋರಿಸ್ತೀನಿ. किस लिए रिकॉर्ड करा रहे भाई? बातचीत है, अगर कोई गुनाह है तो बताइए. मैं माइक नहीं है, मैं अपने घर में जो है बात नहीं कर सकता क्या?
बताइए ना इंस्पेक्टर साहब, मैं पूछना चाह रहा हूँ आपसे। ऐसा है बादल जी, हम कुछ नहीं कह रहे हैं, आप जो कर रहे हैं। नहीं, आप बड़ा रिकॉर्डिंग अगर आपने फोटोग्राफी कर रहे हैं, आप घर में घुस के कर रहे हैं, मैं पूछना चाहूंगा क्यों कर रहे हैं? ऐसे लोगों को तो बहुत भुगतता हुआ है, और यही लड़ने तो आऊँ कि गुंडागर्दी जो अधिकार जो वहाँ पे अपराध करने वाले उनको तो छेड़ेंगे नहीं। आज दिन गाजियाबाद का नाम बदनाम हो रहा है, टोपी पहन कर वर्दी पहन के घूम रहे हैं लोग, शर्म नहीं आती है? ಈಗ ನೋಡಿದ್ರ ನಾನು ಯಾಕೆ ಕೋಪ ಮಾಡ್ಕೊಂಡೆ ಅಂತ? ಈಗ ನೀವು ಮನೇಲಿ ಕೂತ್ಕೊಂಡು ನನ್ನ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರ್ತೀರಾ, ನಾನು ನಿಮ್ಮ ಮನೆಗೆ ಬಂದಿರ್ತೀನಿ, ಮತ್ತೆ ಒಬ್ಬ ಪೊಲೀಸ್ ವಾಲ ಟೋಪಿ ಹಾಕೊಂಡು ಬಂದು ಫೋಟೋಗ್ರಫಿ ಮಾಡೋದಕ್ಕೆ ಶುರು ಮಾಡಿಬಿಟ್ರೆ, ಆ್ಯಕ್ಚುಲಿ ನಾನು ಹಂಗೆ ಮಾಡಬಾರ್ದಾಗಿತ್ತು, ತಪ್ಪು ಮಾಡಿದೆ. ಸಮವಸ್ತ್ರದಲ್ಲಿದ್ರು. ಇಲ್ಲ, ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ತುಂಬ ಜನ ಯಂಗ್ಸ್ಟರ್ಸ್ ಇಲ್ಲಿ ಕೂತಿದ್ದೀರಾ. ಸಮವಸ್ತ್ರದಲ್ಲಿದ್ದವ್ರಿಗೆ ನಾವು ಯಾವಾಗಲೂ ಮರ್ಯಾದೆ ಕೊಡಬೇಕು. ಈಗ ನೋಡಿ, ನಿಜ ಅಲ್ವಾ? ನಾನು ಈ ವಿಚಾರಕ್ಕಾಗಿ ನಾನು ನಿಮ್ಮನ್ನ ಮೆಚ್ಕೊಳ್ತೀನಿ. ನೀವು ಒಪ್ಕೊಳ್ತಾ ಇದ್ದೀರಾ ತಪ್ಪಾಗಿದೆ ಅಂತ ಹೇಳಿ. ಇದು ನಿಜಕ್ಕೂ ದೊಡ್ಡ ವಿಚಾರ. ಸಾಕಷ್ಟು ಕಾಂಗ್ರೆಸ್ನ ವರ್ಕರ್ಸ್ ಈ ಮಾತನ್ನ ಹೇಳ್ತಾ ಇರ್ತಾರೆ. ಇದು ನ್ಯೂಸ್ ಪೇಪರ್ಗಳಲ್ಲೂ ಪ್ರಿಂಟ್ ಆಗಿತ್ತು, ಚಂದೋಲಿನಲ್ಲಿ ಪ್ರಿಂಟ್ ಆಗಿತ್ತು. ವೇದಿಕೆನಲ್ಲಿ ಸಾಕಷ್ಟು ಜನ ಇದ್ರು, ನೀವು ಕೋಪ ಮಾಡ್ಕೊಂಡ್ರಿ. ಅವ್ರಿಗೆ ನೀವು ಹೇಳ್ತೀರಿ ನೀವಿಲ್ಲಿ ನಾಟಕ ಮಾಡಬೇಡಿ, ಇದು ಕಾರ್ಯಕರ್ತರಿಗೆ ಅಂತ ಇರೋಂಥ ವೇದಿಕೆ. ನೋಡಿ, ಮತ್ತೊಂದು ಜಾಗ ಇತ್ತು, ಅದು ಲಕ್ನೋದ ಕತೆ. ಸಾಕಷ್ಟು ಹೂವಿನ ಹಾರ ಹಾಕಿದ್ರು, ನಿಮಗೆ ಸಿಟ್ಟು ಬಂತು, ಹಾರನೆಲ್ಲ ತೆಗೆದು ಎಸೆದ್ರಿ. ಅಂದ್ರೆ ನಿಜ ಜೀವನದಲ್ಲೂ ನಿಮಗೆ ಆಗಾಗ್ಗೆ ಸಿಟ್ಟು ಬರ್ತಾ ಇರುತ್ತೆ. ಅದೇನು ಅಂದರೆ, ನಾವುಗಳು ನಮ್ಮ ಕೆಲಸನ ಮರ್ತೋಗ್ತೀವಲ್ಲ, ಆಗ ನನಗೆ ತುಂಬ ಹಿಂಸೆ ಆಗ್ಬಿಡುತ್ತೆ. ನಾವು ಯಾವ ಉದ್ದೇಶಕ್ಕೆ ಬಂದಿದ್ದೀವಿ, ನಮ್ಮ ಪ್ರಯಾರಿಟಿ ಏನು, ಮತ್ತೆ ನಾನು ಏನು ಹೇಳ್ತೀನಿ, ನೀವು ಬರೀ ನನಗೆ ಹಾರ ಹಾಕ್ತಿದ್ದೀರಾ, ನನಗೆ ಹಾರ ಹಾಕೋದ್ರಿಂದ ನೀವೇನೂ ಸಾಧಿಸೋದಿಲ್ಲ. ನಾವು ಯಾವ ಕೆಲ್ಸಕ್ಕೆ ಬಂದಿದ್ದೀವಿ, ಅದಕ್ಕೆ ನಮಗೆ ತುಂಬ ಕಮ್ಮಿ ಸಮಯ ಇದೆ. ಆ ಸಮಯನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ವೇದಿಕೆ ಮೇಲೆ ಎಷ್ಟು ಜನ ಹತ್ತುತ್ತೀರಾ, ಪದೇ ಪದೇ ವೇದಿಕೆ, ನನಗೆ ಯಾವಾಗಲೂ ಹೀಗಾಗ್ತಾ ಇರುತ್ತೆ. ಎಲ್ಲರೂ ವೇದಿಕೆ ಹತ್ತಿ ವೇದಿಕೆ ಮುರಿದೋಗುತ್ತೆ. ಈಗ ಅಲ್ಲಿ ಲೋಕಲ್ ಜನ ಏನಿದ್ದಾರೆ, ಅವರು ಅರೇಂಜ್ಮೆಂಟ್ಸ್ ಮಾಡಿರಲ್ಲ. ಈಗ ನಾನು ಕಾಲು ಮುರ್ಕೊಂಡಿದ್ದೀನಿ, ಎಷ್ಟು ಸಲ ಅಂತ ಮುರ್ಸ್ಕೊಳ್ಳಿ. ನೋಡಿ, ನಿಮ್ಗೆ ವೇದಿಕೆ ಮೇಲೆ ಕೋಪ ಬಂದಾಗ ಏನ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ನನ್ನ ಹತ್ರ ಒಂದು ವಿಡಿಯೋ ಇದೆ, ಅದನ್ನು ಕೂಡ ತೋರಿಸ್ತೇನೆ. ಕೋಪ ಮಾಡ್ಕೊಂಡು ಕೆಳಗೆ ಬಂದ್ಬಿಟ್ರಿ. ಈಗ ನೀವೇ ಹೇಳಿ, ನಾನು ಏನು ಮಾಡಬೇಕು? ನೀವೇ ಯೋಚನೆ ಮಾಡಿ. ಸಾವಿರಾರು ಜನ ಬಡಪಾಯಿಗಳು ಕೆಳಗೆ ನಿಂತಿರ್ತಾರೆ, ಮತ್ತೆ ನಾವುಗಳು ನಮ್ಮ ಥರದ ನಾಯಕರುಗಳು ಏನಿದ್ದೀವಿ, ಅವರು ಎಷ್ಟು ಜನ ವೇದಿಕೆ ಮೇಲೆ ಹತ್ಬಿಡ್ತಾರೆ ಅಂದರೆ, ಸೊ ಇವರೆಲ್ಲರೂ ಪಾಪ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ. ಅಲ್ಲಪ್ಪ, ಒಂದ್ ವೇಳೆ ನೀವು ವೇದಿಕೆ ಮೇಲೆ ನಿಲ್ಬೇಕು ಅಂತಿದ್ರೆ, ಸೊ ನಾನು ಇಲ್ಲಿ ಬಂದ್ಬಿಡ್ತೀನಿ, ಇವ್ರ ಮಧ್ಯಕ್ಕೆ ಬಂದ್ಬಿಡ್ತೀನಿ. ನಾನು ಬಂದಿರೋದೇ ಇವ್ರು ನೋಡೋದಿಕ್ಕೆ. ಸೊ ನಾನು ಎಲ್ಲಿ ಹೋಗ್ಬೇಕಿತ್ತೋ ಅಲ್ಲಿಗೆ ಹೊರಟೋದೆ ಅಷ್ಟೇ. ಜನತೆಯಿಂದ ಯಾರಾದರೂ ಪ್ರಶ್ನೆ ಕೇಳ್ತೀರಾ? ಹಾ, ನೀವು ಅಲ್ಲಿ. ಸರ್, ನನ್ನ ಪ್ರಶ್ನೆ ನಿಮ್ಗೆ ಏನು ಅಂದ್ರೆ, ನೀವು ಸ್ವಲ್ಪ ದಿನಕ್ಕೆ ಮುಂಚೆ ಹೇಳಿದ್ರಿ, ಒಬ್ಬ ಬಡ ವ್ಯಕ್ತಿ ಒಂದು ದಿನದಲ್ಲಿ 2 ಹೊತ್ತು ಊಟ ಮಾಡ್ತಾನೆ, ಅದು 18 ರೂಪಾಯಿ ಖರ್ಚು ಮಾಡ್ಕೊಂಡು. ಆಮೇಲೆ ನೀವು ಅದಕ್ಕೆ ಕ್ಷಮೆ ಕೂಡ ಕೇಳ್ಕೊಂಡ್ರಿ. ನೀವು ಅಂಥ ಕಮೆಂಟ್ ಯಾಕೆ ಮಾಡ್ತೀರಾ ಆಮೇಲೆ ಕ್ಷಮೆ ಕೇಳೋ ಅಂಥದ್ದು? ನನಗೆ ಖುಷಿ ಆಯಿತು ನೀವು ಈ ಪ್ರಶ್ನೆ ಕೇಳಿದ್ರಲ್ಲ ಅಂತ. ಇವತ್ತು ರಾಜ್ ಬಬ್ಬರ್ ಮತ್ತೆ ಬಹುಶಃ ನೀವೂನು ಮಧ್ಯಮ ವರ್ಗಕ್ಕೆ ನಾವುಗಳು ಬಿಲಾಂಗ್ ಮಾಡ್ತೀವಿ. ಹಿಂದೆ ನಾನು ನನ್ನ ಜೀವನ ಶುರು ಮಾಡಿದಾಗ ನಾನು ಮಧ್ಯಮ ವರ್ಗದವನಾಗಿರಲಿಲ್ಲ, ನಾನು ಕೆಳ ಮಧ್ಯಮ ವರ್ಗದವನಾಗಿದ್ದೆ. ನಮ್ಮಪ್ಪ ಕೂಲಿ ಮಾಡ್ತಿದ್ರು, ಅಲ್ಲಿಂದ ನಾವು ಜೀವನನ ಶುರು ಮಾಡಿದವರು. ಮತ್ತೆ ನಾವು ಒಂದು ಕೊನೆ ಕ್ವಾರ್ಟರ್ಸ್ನಲ್ಲಿದ್ವಿ, ಸರ್ಕಾರಿ ಕ್ವಾರ್ಟರ್ಸ್ನಲ್ಲಿ. ಇದೊಂದು ಬ್ಯಾಕ್ಗ್ರೌಂಡ್ ಬಿಟ್ಬಿಡಿ. ಸೊ ನಾನು ಆ ಸೆನ್ಸಿಟಿವಿಟಿನ ಅರ್ಥ ಮಾಡ್ಕೊಬಲ್ಲೆ. ನನಗೂ ಇದು ಗೊತ್ತಿದೆ, ನಾನು ಯಾರ ಬಗ್ಗೆ ಮಾತಾಡಿದ್ನೋ ಅವನು ಹೊಟ್ಟೆ ಕೂಡ ತುಂಬೋದಿಲ್ಲ. ಬಹುಶಃ ನನ್ನ ಮಾತಿನಿಂದ ಬಾಹ್ಯ ರೂಪ ಮಾತ್ರ ನೋಡಬೇಡಿ ನೀವು,
ಒಂದ್ ವೇಳೆ ನೋಡ್ಬೇಕು ಅಂದ್ರೆ ಗುಜರಾತ್ನಲ್ಲಿ ಆನಂದಿಬೇನ್ ಪಟೇಲ್ ಅವ್ರ ಸರ್ಕಾರ ನೋಡಿ ನೀವು. ಅವರು ತಮ್ಮ ಜಿಯೋನಲ್ಲಿ 10 ರೂಪಾಯಿ ಒಳಗೆ ಹೊಟ್ಟೆ ತುಂಬಾ ಊಟ ಸಿಗುತ್ತೆ ಅಂತ ಹೇಳಿದ್ದಾರೆ ಬಡವ್ರಿಗೆ ಅವ್ರ ಜಿಯೋದಲ್ಲಿ. ನಾನು ಮಾತಾಡ್ತಾ ಇರೋದು ಜಿಯೋದಲ್ಲಿ ಇದು ಬಂದಿತ್ತು. ಮತ್ತೆ ಯಾರ ಹತ್ರನೋ ಒಡಿಸಾದಲ್ಲಿ ಹೋಗಿ ನೋಡಿ, ಪಟ್ನಾಯಕ್ ಸಾಹೇಬ್ರು ಸರ್ಕಾರ ಅಲ್ಲೇನಿದೆ ಅಂದ್ರೆ ಒಂದ್ ನಿಮಿಷ ಏ, ಒಂದ್- ಒಂದ್ ನಿಮಿಷ, ನಾನು ರಾಜ್ ಬಬ್ಬರ್ ಅವರ ಪರವಾಗಿ ಒಂದ್ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಹೇಳಿಕೆಯನ್ನ ನೀವು ಕೊಟ್ಟಿರೋದು 25ನೇ ಜುಲೈ 2013ರಂದು. ಆಗ ಮಹಾರಾಷ್ಟ್ರದಲ್ಲೂ ಕಾಂಗ್ರೆಸ್ ಪಕ್ಷದ ಸರ್ಕಾರವಿತ್ತು, ದಿಲ್ಲಿನಲ್ಲೂ ಕಾಂಗ್ರೆಸ್ ಪಕ್ಷದ್ದೇ ಸರ್ಕಾರ ಇತ್ತು. ಮತ್ತೆ ಎಕ್ಸಾಕ್ಟ್ ಆಗಿ ನೀವು ಇದನ್ನ ಹೇಳಿದ್ರಿ, ಇವತ್ತಿಗೂ ಮುಂಬೈನಲ್ಲಿ 5 ರೂಪಾಯಿ ಮತ್ತೆ 12 ರೂಪಾಯಿಗೆ ಹೊಟ್ಟೆ ತುಂಬಾ ಊಟ ಸಿಗುತ್ತೆ ಅಂತ. 12 ರೂಪಾಯಿಗೆ ವಡಾಪಾವ್ ಕೂಡ ಸಿಗೋದಿಲ್ವಲ್ಲ? ನನ್ನ ಮಾತು ಸರಿಯಾಗಿ ಕೇಳಿಸ್ಕೊಂಡು, ನಾನು ಮತ್ತೆ ಹೇಳ್ತಿದ್ದೀನಿ, ನಮ್ಮೆಲ್ಲರೂ ಮಾನಸಿಕತೆ ಏನಿದೆ ಅದು ಎಲ್ಲೋ ಒಂದು ಕಡೆ ನಾವು ಮಧ್ಯಮ ವರ್ಗದ ಮಿಡ್ಲ್ ಕ್ಲಾಸ್ ರೀತಿಲಿ ಈ ಮಾತನ್ನ ಯೋಚಿಸ್ತಿದ್ದೀವಿ. ಸ್ವಲ್ಪ ಈ ವ್ಯಕ್ತಿ ಬಗ್ಗೆನೂ ಯೋಚಿಸ್ ನೋಡಿ. ಈಗ ಕೆಲವೇ ದಿನಗಳ ಕೆಳಗೆ ಇಡೀ ಟೆಲಿವಿಷನ್ ಚಾನೆಲ್ಗಳೆಲ್ಲ ಅವ್ರನ್ನ ತೋರಿಸಿದ್ರು. ಒಬ್ಬ ವ್ಯಕ್ತಿ ಅವನ ಪತ್ನಿ ಶವನ ತಗೊಂಡು ಹೋಗೋದಿಕ್ಕೆ ಅವನ ಹತ್ರ ಕಟ್ಟಿಗೆ ಕೊಡೋದಿಕ್ಕೂ ಕೂಡ ಹಣ ಇರಲಿಲ್ಲ. ಅವನು ಅದನ್ನ ಒಂದು ಚೀಲದಲ್ಲಿ ತುಂಬಿಸಿ ಅದನ್ನ ಎಳ್ಕೊಂಡು ಹೋಗ್ತಾ ಇದ್ದ. ಮತ್ತೆ ಆ ವ್ಯಕ್ತಿಯ ಒಂದು ವ್ಯಥೆನ ಅರ್ಥ ಮಾಡ್ಕೊಳ್ಳಿ. ಅವನು 7 ಕಿಲೋಮೀಟರ್ ಹಂಗೆ ಎಳ್ಕೊಂಡು ಹೋಗಿದ್ದ. ದಾರಿನಲ್ಲಿ ಮೀಡಿಯಾದವರು ಅವನನ್ನ ನೋಡಿದ್ರು. ಅದಾದ್ಮೇಲೆ ಅದಕ್ಕೆ ಒಂದು ವ್ಯವಸ್ಥೆ ಆಯ್ತು. ಮತ್ತೆ ಅಲ್ಲಿ ಇನ್ನೂ ಎಂತ ಹಳ್ಳಿಗಳಿದೆ ಅಂತಂದ್ರೆ, ಅಲ್ಲಿ ಯಾರಾದ್ರೂ ಸತ್ತೋದ್ರೆ ಅವ್ರನ್ನ ಹೊತ್ಕೊಂಡು ಹೋಗೋದಿಕ್ಕೆ ಅವ್ರ ಹತ್ರ ಚಟ್ಟ ಕಟ್ಟೋದಿಕ್ಕೂ ದುಡ್ಡಿರಲ್ಲ. ಅವರು ಆ ಶವದ ಮೂಳೆಗಳನ್ನೆಲ್ಲ ಮುರಿದು ಬಿಡ್ತಾರೆ, ಅದ್ರ ಕಾಲ್ ಮುರಿದು ಬಿಡ್ತಾರೆ, ಮಂಡಿ ಮುರಿದು ಬಿಡ್ತಾರೆ, ದೇಹನು ಮುರಿದು ಬಿಡ್ತಾರೆ. ಮತ್ತೆ ಒಂದು ಗೋಣಿ ಚೀಲದಲ್ಲಿ ತುಂಬಿಸಿ ಅದನ್ನ ಕಟ್ಟಿ ಬೊಂಬಲ್ ತೂಗ್ ಹಾಕೊಂಡು ತಗೊಂಡೋಗ್ತಾರೆ. ನಾನು ಆ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದಿದ್ದು. ಒಂದ್ ನಿಮಿಷ ನಾನು ಹೇಳೋದು ಕೇಳಿ. ಒಂದೇ ನಿಮಿಷ. ಒಂದ್ ವೇಳೆ ನಿಮ್ಮ ಮಾತು ಸರಿ ಇದ್ದಿದ್ರೆ, ನೀವು ಆ ಬಡವನ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ನೀವು ಬಡತನದ ರೇಖೆಗಿಂತ ಕೆಳಗಿರುವಂತ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅವ್ರಿಗೆ 12 ರೂಪಾಯಿಗೆ ಹೊಟ್ಟೆ ತುಂಬಾ ಊಟ ಸಿಗುತ್ತೆ, ಹಾಗಿದ್ರೆ ನೀವು ಕ್ಷಮೆ ಯಾಕೆ ಹೇಳಿದ್ರಿ? ಯಾಕೆ ಅಂದ್ರೆ ಈಗ ಈ ಮಕ್ಕಳು ಇದಕ್ಕೆ ಹೇಗ್ ರಿಯಾಕ್ಟ್ ಮಾಡಿದ್ರು ಅದೇ ತರನೇ. ಯಾಕೆಂದ್ರೆ ಈ ಮಧ್ಯಮ ವರ್ಗದ ಸಮಾಜದಲ್ಲಿ ಏನ್ ತೋರಿಸಲಾಗತ್ತೆ, ಟೆಲಿವಿಷನ್ನಲ್ಲಿ ಏನ್ ತೋರಿಸಲಾಗತ್ತೆ, ಮತ್ತೆ ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಏಕೆಂದ್ರೆ ನೀವು ಕೂಡ ಕಷ್ಟದಿಂದ ಜೀವನ ಶುರು ಮಾಡಿದ್ರೆ ಅದಕ್ಕೆ ನಿಮ್ಗಿದು ಅರ್ಥ ಆಗೋದಿಲ್ಲ ಅಂತ ನಾನು ಹೇಳೋದಿಕ್ಕಾಗಲ್ಲ. ನಾನಿದನ್ನ ಹೇಳಕ್ಕಾಗಲ್ಲ, ನನಗೆ ಗೊತ್ತಿದೆ ಇವ್ರ ಬಗ್ಗೆ. ಅಂದ್ರೆ ನೀವು ಜೀವನನ ಎಲ್ಲಿಂದ ಎಲ್ಲಿಗೆ ತಂದಿದ್ದೀರಾ ಅಂತ. ಆದ್ರೆ ನಾನು ಒಂದು ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಈಗ ಈ ಟೆಲಿವಿಷನ್ ಚಾನೆಲ್ಗಳು ಏನಿದೆ, ಅವರೆಲ್ಲರೂ ಈಗ ರೆಸ್ಟೋರೆಂಟಲ್ಲಿ ವಡಾಪಾವ್ ಇಷ್ಟಕ್ಕೆ ಸಿಗುತ್ತೆ ಇಂಥ ಕಡೆ. ನಾನು ಈಗ ನಿಮ್ಮ ಮಾತನ್ನ ಯಾಕೆ ತುಂಡು ಮಾಡಲಿಲ್ಲ ಅಂತಂದ್ರೆ, ಇವತ್ತು ಕೂಡ ದಾದರಿಂದ ಮುಂದೆ ರಾಜ್ ಸರೋಯಿ ಅಂತ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ರಾಜ್ ಸರೋಯಿ ಅಂತ ಅಲ್ಲಿ ಒಂದು ಪರಿವಾರ ಇದೆ. ಅವರು ಇವತ್ತಿಗೂ 12 ರೂಪಾಯಿಗೆ ಊಟ ಕೊಡ್ತಾರೆ. ಅದಕ್ಕೆ ನನ್ನ ಬಾಯಿಂದ 12 ರೂಪಾಯಿ ಬಂದಿದ್ದು. ನನ್ನ ತಂಗಿರು ನನ್ನನ್ನ ಕೇಳಿದ್ರು, ಭಯ್ಯ ನೀವು ಅದು ಹೇಗೆ ಹಾಗೆ ಹೇಳ್ತೀರಾ ಅಂತ. ನಾನು ಸುಮ್ಮನಾದೆ. ನನಗನ್ನಿಸ್ತು ಇದು ಮಧ್ಯಮ ವರ್ಗಕ್ಕೆ ನೋವು ಮಾಡಿದೆ. ನಾನು ಅವ್ರನ್ನ ತಮಾಷೆ ಮಾಡಿದೆ ಅಂತ. ನಾನು ಖಂಡಿತ ಯಾರನ್ನೂ ತಮಾಷೆ ಮಾಡಲಿಲ್ಲ. ಬದಲಾಗಿ ನಾನು ಆ ನೋವನ್ನ ಯಾವುದಕ್ಕೋಸ್ಕರ 18 ರೂಪಾಯಿ ಊಟದ್ದು ಬಿಲೋ ಪ್ರಾವರ್ಟಿ ಲೈನ್ ಮೇಲಿಂದು ಅಥವಾ ಬಿಲೋ ಪ್ರಾವರ್ಟಿ ಲೈನ್ನಿಂದ ಮಾತಾಡಿದ್ದು. ಈ ಅಂಕಿಅಂಶ ಏನಿತ್ತು ಅದು ಯಾರು ಕೇವಲ ಊಟ ಸಾಕು ಅಂತಾರೋ ಮತ್ತೆ ಕಷ್ಟಪಟ್ಟು ದುಡ್ದು ಮತ್ತೆ ಜೀವನ ನಡೆಸೋದಿಕ್ ನೋಡ್ತಾರೋ ನಾನು ಅವ್ರ ಬಗ್ಗೆ ಹೇಳಿದ್ದು. ಅದನ್ನ ಅರ್ಥ ಮಾಡ್ಕೋಬೇಕಿತ್ತು ಎಲ್ರು. ಆದ್ರೆ ನಾನು ಹೇಳಿದ ಮಾತನ್ನ ಬೇರೆ ರೀತಿಲಿ ಅರ್ಥ ಮಾಡ್ಕೊಂಡ್ರು. ಅದನ್ನ ಬೇರೆ ತರನೇ ಪ್ರಚಾರ ಮಾಡ್ಬಿಟ್ರು. ಎಲ್ರೂ ಈ ವಿಷಯದಲ್ಲಿ ನನ್ನನ್ನ ಒಬ್ಬ ಅಪರಾಧಿಯನ್ನಾಗಿ ಮಾಡ್ಬಿಟ್ರು. ಆದ್ರೆ ನಾನು ಹೇಳಿದ್ದು ಆ ದೃಷ್ಟಿಯಿಂದಲ್ಲ. ರಾಜ್ ಬಬ್ಬರ್ ಅವರೇ, ನಾವು ನಿಮಗೆ ಎಲ್ಲ ತರದ ಪ್ರಶ್ನೆಗಳನ್ನ ಕೇಳಿದ್ವಿ, ನಿಮ್ಮ ಸಿನಿಮಾಗಳ ಬಗ್ಗೆ, ನಿಮ್ಮ ರಾಜಕೀಯದ ಜೀವನದ ಬಗ್ಗೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಕೇಳೋಣ ನಮ್ಮ ಇವತ್ತಿನ ಜಡ್ಜ್ ಸ್ಮಿತಾ ಗುಪ್ತಾ ಅವರ ತೀರ್ಪನ್ನ, ಇವತ್ತಿನ ಮೊಕದ್ದಮೆಯ ಬಗ್ಗೆ. ವೆಲ್ಕಮ್ ಬ್ಯಾಕ್. ನಾವಿವತ್ತು ಮೊಕದ್ದಮೆ ನಡೆಸಿದ್ದು ಉತ್ತರ ಪ್ರದೇಶದ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ರಾಜ್ ಬಬ್ಬರ್ ಅವರ ಮೇಲೆ. ನಾವು ರಾಜ್ ಬಬ್ಬರ್ ಅವರನ್ನ ಕೇಳಿದ್ವಿ ಅವರ ಸಿನಿಮಾ ಬಗ್ಗೆ, ಅವರ ಕೋಪದ ಬಗ್ಗೆ, ಮತ್ತೆ ಅವರ ಹೇಳಿಕೆಗಳ ಬಗ್ಗೆ, ಮತ್ತೆ ಅವರ ರಣನೀತಿಯ ಬಗ್ಗೆ ಕೂಡ. ಈಗ ಸಮಯ ಬಂದಿದೆ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಸ್ಮಿತಾ ಗುಪ್ತಾ ಅವರ ತೀರ್ಪನ್ನ ಕೇಳೋದಕ್ಕೆ. ಸಾಮಾನ್ಯವಾದ ಧೋರಣೆ ಯಾವಾಗ್ಲೂ ರಾಜಕಾರಣಿಗಳು ರಾಜಕಾರಣವನ್ನ ಮಾಡೋದಿಕ್ಕೆ ತುಂಬಾ ಕಷ್ಟ ಆಗತ್ತೆ ಅನ್ನೋದು. ಆದ್ರೆ ರಾಜ್ ಬಬ್ಬರ್ ಅವರು ಅದನ್ನ ಉಲ್ಟಾ ಸಾಬೀತ್ ಮಾಡಿದ್ದಾರೆ. ರಾಜನೀತಿನಲ್ಲಿ ಅವರು ಕಳೆದ 27 ವರ್ಷದಿಂದ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಉತ್ತರ ಪ್ರದೇಶದಿಂದ ಹೊರಗಡೆನೇ ಇದೆ. ಅವರು ಏನ್ ತೋರ್ಸಿದರೆ ಅಂದ್ರೆ ಇವತ್ತು ಅವರು ಎಷ್ಟು ನಿಪುಣ ಕಲಾಕಾರರೋ ಅಷ್ಟೇ ಪ್ರಭಾವಿ ಕಾರಣಿ ಕೂಡ ಆಗಿದ್ದಾರೆ. ನ್ಯಾಷನಲ್ ಆಫ್ ಸ್ಕೂಲ್ನಲ್ಲಿ ಡ್ರಾಮಾನಲ್ಲಿ ಪಾಠ ಮಾಡೋ ಅಂತ ಸಮಯದಲ್ಲಿ ಕೇಳ್ಪಟ್ಟಿರೋ ಪ್ರಕಾರ ಆ ಸಮಯದಲ್ಲಿ ಒಬ್ರು ಶಾರುಖ್ ಖಾನ್ ಕಂಸಿನ ಆಗಿದ್ರು. ಇವರ ಕಲೆಯಿಂದ ತುಂಬಾ ಪ್ರಭಾವಿತರಾಗಿದ್ರು. 3 ಸಲ ಲೋಕಸಭೆನಲ್ಲಿ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ. ಮತ್ತೆ ರಾಜ್ಯಸಭೆನಲ್ಲಿ ಇದು 2ನೇ ಟರ್ಮು.
ಕಾಂಗ್ರೆಸ್ಸಿನ ಜೊತೆ ಇದು ಕೇವಲ 8 ವರ್ಷ ಅಷ್ಟೇ. ಇಷ್ಟು ದಿನಗಳಲ್ಲಿ ರಾಜೀವ್ ಗಾಂಧಿನ ಎಷ್ಟು ಪ್ರಭಾವಿತರಾಗ್ಸಿದ್ದಾರೆ ಅಂದ್ರೆ ಅವರನ್ನ UPCCನಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಇವತ್ತಿಗೂ ಕೂಡ ತುಂಬಾ ಕಷ್ಟಕರವಾದ ಪ್ರಶ್ನೆಗಳನ್ನ ತುಂಬಾ ನಿಪುಣ ಭಾವದಿಂದ ಉತ್ತರ ಕೊಟ್ಟಿದ್ದಾರೆ. ಅದಾಲತ್ ಇವರನ್ನ ಎಲ್ಲ ಅಪರಾಧಗಳಿಂದ ನಿರಪರಾಧಿ ಅಂತ ಘೋಷಿಸುತ್ತೆ. ನಾವು ನಂಬೋಣ, ರಾಜ್ ಬಬ್ಬರ್ ಅವರು ಶಾರುಖ್ ಖಾನ್ ಅವರನ್ನ ರಂಜಿಸಿದ ಅದೇ ಪ್ರತಿಭೆಯೊಂದಿಗೆ, ರಾಹುಲ್ ಗಾಂಧಿ ಅವರನ್ನ ರಂಜಿಸಿದ ಅದೇ ಪ್ರತಿಭೆಯೊಂದಿಗೆ ಅವರು ದೇಶದ ಜನರನ್ನ ರಂಜಿಸ್ತಾ ಇರ್ಲಿ, ಸಿನಿಮಾಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಲಿ, ಜನರನ್ನ ಇನ್ನೂ ಹೆಚ್ಚಾಗಿ ರಂಜಿಸ್ಲಿ ಹಾಗಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಾರ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೇನೆ ಮತ್ತೊಬ್ರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.